ರಾಮಾಪುರದಲ್ಲಿ ಒಂದು ಹಳೆ ಹಂಚಿನ ಮನೆ ಶಾರದಾ ಪ್ರಸಾದರದ್ದು. ಅವರ ಮಕ್ಕಳು ಸೊಸೆಯಂದಿರು ದೊಡ್ಡವರಿಂದ ಚಿಕ್ಕಂದಿನವರೆಗೆ ವರಸೆಯಾಗಿ ರಮೇಶ್ ಅನಾಮಿಕ, ಸುರೇಶ್ ಅವನಿ, ಅರುಣ್ ಅಂಜಲಿ. ಕಾಲ ಕಳೆದ ಹಾಗೆ ಮಕ್ಕಳಿಗೆ ಸರಿಯಾದ ಕೆಲಸವೂ ಸಿಕ್ಕದೆ ಆ ಕುಟುಂಬ ಬಡತನದ ಕಡೆಗೆ ಜಾರ್ತಾ ಇರುತ್ತೆ. ಮೂವರು ಸೊಸೆಯಂದಿರು ಆ ಇಷ್ಟ ಕಷ್ಟಗಳನ್ನು ಸಹಿಸುತ್ತಲೇ ಸಂಸಾರವನ್ನು ಎಳ್ಕೊಂಡ್ಬರ್ತಾ ಇರ್ತಾರೆ. ಆದರೆ ಈ ವರ್ಷ ಚಳಿ ಅವರ ಪಾಲಿಗೆ ಶಾಪವಾಗಿ ಬದಲಾಗಿದೆ. ಅಮ್ಮ ಸೊಸೆ ಅಂದ್ರೆ ಹೇಳ್ರ ತಾಯಿ, ಬೆಳಗಾಗಿ ಹೋಗಿದೆ. ಈ ಚಳಿಗೆ ಕೋಳಿ ಕೂಡ ಕೂಗೋದು ಮರ್ತೋದಾಗಿದೆ. ಆದ್ರೆ ನಮ್ಮ ಹೊಟ್ಟೆ ಹಸುವೆ ಮರ್ತೋಗಲ್ವಲ್ಲ. ಎದ್ದು ಆ ಒಲೆನ ಆನ್ ಮಾಡ್ರಮ್ಮ. ಅಡಿಗೆ ಮನೆಯಿಂದ ಅನಾಮಿಕಾ ಹೊರಗೆ ಬರುತ್ತಾಳೆ. ಆಕೆ ಸಿರಿಯ ಸೆರಗನ್ನು ಗಟ್ಟಿಯಾಗಿ ಸುತ್ತಕೊಂಡಿರ್ತಾಳೆ. ಎದ್ದಿದ್ದೀನಿ ಅತ್ತೆ, ರಾತ್ರಿ ಎಲ್ಲ ಚಳಿಗೆ ನಿದ್ರೆ ಬಂದ್ರೆ ಅಲ್ವಾ, ಆ ಕಿಟಕಿಯೊಳಗಿಂದ ಗಾಳಿ ಕತ್ತಿ ಹಾಗೆ ಸೀಳ್ಕೊಂಡ್ ಬರ್ತಾ ಇದೆ. ಏನ್ ಮಾಡೋಣಮ್ಮ, ನಮ್ಮ ಹಣೆ ಬರಹ. ಅವನಿ ಅಂಜಲಿ ಇನ್ನೂ ಎದ್ದಿಲ್ವಾ? ಪಾಪ, ಅವ್ರ ಹತ್ರ ಇರೋದು ತೆಳ್ಳಗಿನ ಬೆಡ್ಶೀಟ್ ಅತ್ತೆ. ಇಬ್ರು ಒಂದ್ ಕಡೆನೆ ಮುದ್ರಕೊಂಡು ಮಲಗಿದ್ದಾರೆ. ಚಳಿಗೆ ಏಳಲಾರ್ದೆ ಹೋಗ್ತಾ ಇದ್ದಾರೆ. ಎಬ್ಸಮ್ಮ, ಕೆಲಸಕ್ಕೆ ಹೋಗುವ ಗಂಡಸರಿಗೆ ಸ್ವಲ್ಪ ಗಂಜಿ ಆದ್ರೆ ಕಾಸು ಕೊಡ್ಬೇಕಲ್ಲ. ಅನಾಮಿಕ ಹೋಗಿ ಅವನಿ ಅಂಜಲಿಯರನ್ನು ಎಬ್ಬಿಸುತ್ತಾರೆ. ಅವರು ಕಣ್ಣುಜ್ಜಿಕೊಂಡು ಗಡಗಡ ನಡುಗುತ್ತಾ ಹೊರಗೆ ಬರ್ತಾರೆ. ಹಬ್ಬಾ, ಏನ ಕೈ ನರಕ. ಚಳಿಗೆ ನನ್ನ ಕೈ ಬೆರಳು ಕದಲ್ತಾ ಇಲ್ಲ. ಈ ಹಂಚಿನ ಮನೆಯಲ್ಲಿದ್ರೆ ಫ್ರಿಜ್ ಅಲ್ಲಿ ಇದ್ದಾಗಿದೆ. ಕನಿಷ್ಠ ನಮಗೆ ಶೀಟಿನ ಮನೆ ಆದ್ರೂ ಚೆನ್ನಾಗಿರ್ತಾ ಇತ್ತು. ಶೀಟಿನ ಮನೆ ಆದ್ರೆ ಬೇಸಿಗೆಯಲ್ಲಿ ಮನೇಲಿ ಇರಲಾರವು ಅಂಜಲಿ, ಇದ್ದದ್ರಲ್ಲೇ ಹೊಂದ್ಕೊಂಡು ಹೋಗ್ಬೇಕು. ಆದ್ರೆ ಈ ದಿನ ನೀರ್ ಮುಟ್ಕೋಬೇಕು ಅಂದ್ರೆ ನನ್ನ ಮೈ ನಡುಗ್ತಾ ಇದೆ. ಪ್ರಾಣ ಹೋಗೋ ಹಾಗಿದೆ ಅಕ್ಕ. ಪ್ರಾಣ ಹೋಗಲ್ವೇ, ಹೆಂಗಸಿಗೆ ತಾಳ್ಮೆನೆ ಪ್ರಾಣ. ಹೋಗಿ ಆ ಹಿತ್ತಲಿನಲ್ಲಿರುವ ಸೌದೆ ತಗೊಂಬ. ರಾತ್ರಿ ಮಂಜಿಗೆ ತಣ್ಣಗಾಗಿರುತ್ತೆ, ಆರ್ಬಿಟ್ಟು ಒಲೆ ಹಚ್ಚಿಸ್ಬೇಕು. ಬೇಗ ಶುರು ಮಾಡಿ. ಹಿತ್ತಲಿನಲ್ಲಿ ಅನಾಮಿಕಾ ಅವನಿ ಅಂಜಲಿ ಸೌದೆಯನ್ನ ಎತ್ಕೋತಾ ಇರ್ತಾರೆ. ಅಕ್ಕ, ನನ್ನಿಂದ ಆಗ್ತಾ ಇಲ್ಲ. ನನ್ನ ಕಾಲು ಜಡ್ ಹಿಡ್ದೋಗಿದೆ. ಕನಿಷ್ಠ ಕಾಲಿಗೆ ಚಪ್ಪಲಿ ಕೂಡ ಇಲ್ಲ ನಮ್ಗೆ. ಈ ಬಡತನ ಯಾವಾಗ ಹೋಗುತ್ತೆ ಏನೋ. ನನ್ ಕೈ ಬೆರಳಿಗೆ ಸಿಬ್ರು ಚುಚ್ಕೊಂಡಿದೆ. ದುಃಖ ಪಡ್ಬೇಡ ಅಂಜಲಿ, ಕಷ್ಟ ಯಾವತ್ತಿಗೂ ಒಂದೇ ತರ ಇರಲ್ಲ. ನಾವು ಕಷ್ಟಪಟ್ರೆ ಯಾವುದೋ ಒಂದಿನ ಒಳ್ಳೆ ದಿನ ಬರುತ್ತೆ. ಧೈರ್ಯವಾಗಿರೋಣ. ಈ ಕಷ್ಟಗಳನ್ನ ನಾವು ಧೈರ್ಯವಾಗಿ ಎದುರಿಸೋಣ. ಕಷ್ಟಪಡೋದಕ್ಕೆ ನಮ್ಮ ಹತ್ರ ಏನಿದೆ ಅಕ್ಕ? ನಮ್ಮ ಗಂಡಂದಿರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಬರೋದು ಅರೆಕೊರೆ ಸಂಪಾದನೆ. ಆ ಸಂಪಾದನೆ ಎಲ್ಲ ತಿನ್ನಕ್ಕೆ ಸರಿ ಹೋಗುತ್ತೆ. ಇನ್ನು ಸ್ವೆಟರು ರಗ್ಗುಗಳು ಎಲ್ಲಿಂದ ಕೊಟ್ಕೋತೀವಿ ಹೇಳು? ಆಗಲೇ ರಮೇಶ್, ಸುರೇಶ್, ಅರುಣರು ನಿದ್ರೆಂದಿದ್ದು ಹೊರಗೆ ಬರುತ್ತಾರೆ. ಅವರು ಕೂಡ ಚಳಿಗೆ ನಡುಗ್ತಾ ಇರ್ತಾರೆ. ಅನಾಮಿಕಾ, ಸ್ವಲ್ಪ ಬಿಸಿನೀರಿದ್ರೆ ಕೊಡ್ತೀಯಾ? ಮುಖ ತೊಳ್ಕೋಬೇಕು. ಟ್ಯಾಂಕ್ ನೀರು ಐಸ್ ಆಗಿದೆ. ಸೌದೆ ಒದ್ದೆ ಆಗಿದೆ ರಮೇಶ್ ಅವರೇ, ಒಲೆ ಹಚ್ತಾ ಇಲ್ಲ. ನಿಮಗೆ ಬಿಸಿನೀರು ಕೊಡೋದಕ್ಕೆ ಸ್ವಲ್ಪ ಸಮಯ ಹಿಡಿಬೋದು. ಹಬ್ಬಾ, ದಿನವೂ ಇದೇ ಗಲಾಟೆ. ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ. ಬಿಸಿನೀರ್ ಇಲ್ದಿದ್ರೆ ಸ್ನಾನ ಹೇಗೆ ಮಾಡೋದು? ಈ ಚಳಿಯಲ್ಲಿ ತಣ್ಣೀರಲ್ಲಿ ಸ್ನಾನ ಅಂದ್ರೆ ಎದೆ ನಿಂತು ಹೋಗುತ್ತೆ, ಮೈ ಎಲ್ಲ ಜಡಗುಟ್ಟಿ ಹೋಗುತ್ತೆ. ಅಂಜಲಿ, ಹೋಗಿ ಪಕ್ಕದ ಮನೆ ರಾಮಕ್ಕನ ಕೇಳಿ ಸ್ವಲ್ಪ ಕೆಂಡವಾದ್ರೂ ತಗೊಂಬಾ. ಈ ದಿನವಾದ್ರೂ ಬೇಗ ಒಲೆ ಬೆಳಗುತ್ತೆ. ಈ ದಿನ ಕೆಲ್ಸಕ್ಕೆ ಬೇಗ ಹೋಗ್ಬೇಕು. ಪಕ್ಕದ ಮನೆಯವ್ರನ್ನ ಕೇಳ್ಬೇಕು ಅಂದ್ರೆ ನಾಚಿಕೆ ಆಗುತ್ತೆ. ಅವ್ರೇನೋ ಹೀಟರ್ ಹಾಕೊಂಡು ಕೂತಿರ್ತಾರೆ. ನಾವು ಕೆಂಡಕ್ಕಾಗಿ ಹೋದ್ರೆ ಭಿಕ್ಷೆಯವ್ರನ್ನ ನೋಡ್ದಾಗೆ ನೋಡ್ತಾರೆ. ಆ ನೋಟಕ್ಕೆ ನನಗೆ ಇನ್ನೂ ದುಃಖ ಅನ್ಸುತ್ತೆ. ಪ್ರಸಾದ್ ಆಗಲೇ ಹೊರಗೆ ಬರುತ್ತಾನೆ. ಯಾರನ್ನು ಕೇಳೋದ್ ಬೇಡ, ನಮ್ಮ ಕಷ್ಟ ನಮ್ದೇ. ಅನಾಮಿಕಾ, ಆ ಹಳೆ ಪೇಪರ್ ಇದೆ ನೋಡಮ್ಮ, ಅದರಿಂದ ಒಲೆ ಹಚ್ಚಮ್ಮ, ಬೇಗ ಬೆಂಕಿ ಹಚ್ಕೊಳ್ಳುತ್ತೆ. ಅನಾಮಿಕಾ ಅತಿ ಕಷ್ಟದಿಂದ ಹೊಗೆಯಿಂದ ಯುದ್ಧ ಮಾಡಿ ಒಲೆ ಬೆಳಗಿಸುತ್ತಾಳೆ. ಆ ಚಿಕ್ಕ ಒಲೆಯ ಸುತ್ತ ಕುಟುಂಬವೆಲ್ಲ ಸೇರುತ್ತದೆ. ಆ ಬೆಂಕಿಯ ಬಿಸಿಗೆ ಅವರೆಲ್ಲ ಚಳಿ ಕಾಯಿಸಿಕೊಳ್ಳುತ್ತಾ ಶರೀರಕ್ಕೆ ಹಾಯಾಗಿರ್ಬೇಕು ಅನ್ಸುತ್ತೆ. ಅಡಿಗೆ ಮನೆಯಲ್ಲಿ ಅನಾಮಿಕಾ ಗಂಜಿ ಕಾಯಿಸ್ತಾ ಇರ್ತಾಳೆ. ಅವನಿ ಹಸಿಮೆಣಸಿನ್ಕಾಯಿ ಹಚ್ತಾ ಇರ್ತಾಳೆ. ಅಂಜಲಿ ಪಾತ್ರೆ ತೊಳಿತಾ ಇರ್ತಾಳೆ. ಹಬ್ಬ, ಕೈಗಳು ನಡುಗ್ತಾ ಇದೆ, ಆಗೋದಿಲ್ಲ. ಗಡ್ಡೆ ಕಟ್ತಾ ಇದೆ. ಒಂದು ಪಾತ್ರೆ ತೊಳಿಬೇಕು ಅಂದ್ರೆ ಗಂಡದ ಹಾಗೆ ಇದೆ. ಸಹನೆಂದಿರೆ ನಂಗೆ ಖಾರ ಕಣ್ಣಿಗೋಗಿ ಉರಿತಾ ಇದೆ. ನೀರಿಲ್ಲದೆ ತೊಳಿಲಾರ್ದೆ ಹೋಗ್ತಾ ಇದ್ದೀನಿ. ಈ ದಿನ ಗಂಜಿಯಲ್ಲಿ ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಕೂಡ ಇಲ್ಲ. ಈ ಹಸಿಮೆಣಸಿನಕಾಯಿ ಖಾರನೇ ದಿಕ್ಕು. ಇಷ್ಟರಲ್ಲಿ ಶಾರದಾ ಅಡ್ಗೆ ಮನೆಗೆ ಬರ್ತಾಳೆ. ಸೊಸೆಂದ್ರೆ, ನಿಮ್ ಮಾವ ಹಿಂಗೆ ಚಳಿ ಜ್ವರ ಬಂದಾಗಿದೆ, ಮೈ ಸುಟ್ಟು ಹೋಗ್ತಾ ಇದೆ. ಅಯ್ಯೋ, ಈಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ದುಡ್ಡು ಬೇಕಲ್ಲ ಅತ್ತೆ. ಈಗ ದುಡ್ಡು ಯಾರ ಹತ್ರ ಸಾಲವಾಗಿ ತಗೊಳ್ಳೋಣ? ಮತ್ತೆ ನನ್ನ ಹತ್ರವಿರುವ ಹಳೆ ಹಿತ್ತಾಳೆ ಬಿಂದಿಗೆನ ಮಾರಾಟ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಬಂದ ದುಡ್ಡಿನಿಂದ ಮಾವಯ್ಯನಿಗೆ ಚಿಕಿತ್ಸೆ ಕೊಡಿಸ್ಬೇಕು. ಹಿತ್ತಾಳೆ ಬಿಂದಿಗೆನಾ ಅತ್ತೆ? ಅದು ನಿಮ್ಮ ಅಮ್ಮನವರ ಕೊನೆ ಗುರುತಲ್ವಾ? ಅದನ್ನ ಮಾರೋಣ ಅಂತ ಇದ್ದೀರಾ? ಹೌದು ಕಣೆ ಅಂಜಲಿ, ಮನುಷ್ಯನ ಪ್ರಾಣಕ್ಕಿಂತ ವಸ್ತು ಮುಖ್ಯ ಅಲ್ಲಮ್ಮ. ಇಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬರ್ತಾನೆ. ಅಮ್ಮ, ಏನ್ ಮಾತಾಡ್ತಾ ಇದ್ದೀರಾ ಎಲ್ರು?
ತಗೊಡು, ಇಲ್ಲಿ ನೋಡು, ಈ ಪಾತ್ರೆ ತಗೊಂಡು ಹೋಗಿ ಮಾರಾಟ ಮಾಡು. ಆ ಬಂದ ದುಡ್ಡಿನಿಂದ ನಿಮ್ಮ ಅಪ್ಪಂಗೆ ಔಷಧಿ, ನಮ್ಮ ಹತ್ರ ಹೊಟ್ಕೊಳ್ಳೋದಕ್ಕೆ ಏನಾದ್ರೂ ದಪ್ಪಗಿರುವ ಬೆಡ್ಶೀಟ್ ತಗೊಂಬ. ಅಯ್ಯೋ ಅಮ್ಮ, ಮುದಿತನದಲ್ಲಿ ನಿಮ್ಮನ್ನ ನೋಡ್ಕೋಬೇಕಾದ ನಾನು ನಿಮ್ಮ ವಸ್ತುಗಳನ್ನ ಮಾರಾಟ ಮಾಡೋ ಸ್ಥಿತಿಗೆ ಬಂದ್ವಿ. ಅಣ್ಣಯ್ಯ, ದುಃಖ ಪಡಬೇಡ, ನಮ್ಮ ಪರಿಸ್ಥಿತಿ ಅಂತದ್ದು. ಹೋಗು, ನಾವು ಕೂಡ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಈ ದಿನ ಹೇಗಾದ್ರೂ ಹೆಚ್ಚು ಕೆಲಸ ಮಾಡಿ ದುಡ್ಡು ಸಂಪಾದಿಸ್ತೀವಿ. ರಮೇಶ್ ಆ ಬಿಂದಿಗೆಯನ್ನು ತೆಗೆದುಕೊಂಡು ಭಾರದಿಂದ ಕಾಲಿಡುತ್ತಾ ಅಲ್ಲಿಂದ ಹೊರಗೆ ಬರುತ್ತಾನೆ. ಸುರೇಶ್, ಅರುಣರು ಕೂಡ ಕೆಲಸಕ್ಕೆ ಹೋಗುತ್ತಾರೆ. ಮನೆಯಲ್ಲಿ ಹೆಂಗಸರು ಜ್ವರದಿಂದಿರುವ ಪ್ರಸಾದ್ ಮಾತ್ರನೇ ಇರ್ತಾರೆ. ಮಧ್ಯಾಹ್ನವಾಗುವ ಹೊತ್ತಿಗೆ ಹಾಲ್ನಲ್ಲಿ ಪ್ರಸಾದ್ ನಡುಗುತ್ತಾ ಮಲಗಿರ್ತಾನೆ. ಶಾರದಾ ಅವನ ಪಕ್ಕನೆ ಕೂತಿರ್ತಾಳೆ. ಸೊಸೆ ಮೂವಂದರು ದಿಗಿಲಿನಿಂದ ಕೂತಿರ್ತಾರೆ. ಅಕ್ಕ, ಹೀಗಾದ್ರೆ ಕಷ್ಟ, ನಾವು ಕೂಡ ಏನೋ ಒಂದು ಮಾಡ್ಬೇಕು. ಏನ್ ಮಾಡ್ತೀವಿ ಅವನಿ, ನಮಗೆ ಓದಿಲ್ಲ, ಕೈಯಲ್ಲಿ ಚಿಲ್ಲರೆ ಕಾಸು ಇಲ್ಲ. ಏನಾದ್ರೂ ವ್ಯಾಪಾರ ಮಾಡೋಣ ಅಕ್ಕ. ವ್ಯಾಪಾರಕ್ಕೆ ಬಂಡವಾಳ ಬೇಕು. ಆ ಬಂಡವಾಳ ನಮ್ಮ ಹತ್ರ ಇಲ್ವಲ್ಲ. ಬಂಡವಾಳವಿಲ್ಲದ ಕೆಲಸ ಮಾಡೋಣ. ಅದೇನು? ಅಲ್ಲಿ ನೋಡು, ನಮ್ಮ ಹಿತ್ತಲಿನಲ್ಲಿ ಸೀತಾಫಲ ಮರ ಇದೆ ಅಲ್ಲ, ಕಾಯಿ ಕೂಡ ತುಂಬಾ ಬಂದಿದೆ. ಅದನ್ನ ಕಿತ್ತು ಸಂತೆಲೆ ಮಾರಿದ್ರೆ. ಸೀತಾಫಲಗಳ ಈ ಚಳಿಗಾಲದಲ್ಲಿ ಯಾರು ತಿಂತಾರೆ? ಶೀತ ಆಗತ್ತೆ ಅಂತ ಭಯಪಡ್ತಾರೆ. ನಿಜನೇ ಅತ್ತೆ, ಆದ್ರೆ ಅಂಜಲಿ ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ. ನಾವು ನಮ್ಮ ಶ್ರಮವನ್ನೇ ಬಂಡವಾಳವನ್ನಾಗಿ ಮಾಡೋಣ. ಅಂದ್ರೆ ಏನೂ ಅರ್ಥವಾಗಿಲ್ಲ ಅಕ್ಕ. ನಮ್ಮ ಊರಿನಲ್ಲಿ ಬಹಳ ಜನ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಈ ಚಳಿಗೆ ಅವರಿಗೆ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂತಿರುತ್ತೆ. ಆದ್ರೆ ಹೊಲದ ಹತ್ರ ಟೀ ಸಿಕ್ಕಲ್ಲ. ನಾವು ಟೀ ಅನ್ನ ಮಾಡಿ ಫ್ಲಾಸ್ಕ್ ಅಲ್ಲಿ ತಗೊಂಡೋಗಿ ಮಾರಿದ್ರೆ. ಟೀ ಮಾರ್ಬೇಕಾ? ಅದು ಹೊಲದಲ್ಲ. ಹೌದು, ಟೀ ಪುಡಿ, ಹಾಲು, ಸಕ್ಕರೆ ಇದು ಕೊಂಡ್ಕೊಳ್ಳೋದಕ್ಕೆ ನನ್ನ ಹತ್ರ ಎತ್ತಿಟ್ಟ ದುಡ್ಡು ಸ್ವಲ್ಪವಿದೆ. ಪಾತ್ರೆ ಮಾರಿದ ದುಡ್ಡು ನಮಗೆ ಸಾಕಾಗತ್ತೆ. ಇನ್ನು ಈ ಪ್ರಯತ್ನ ಮಾಡೋಣ. ಇದಕ್ಕೆ ನೀವೇನಂತೀರಾ? ಒಳ್ಳೆ ಅಡಿಯಕ್ಕ. ಈ ಟೀ ಜೊತೆಗೆ ಬಿಸಿ ಬಿಸಿ ಕಡ್ಲೆಕಾಯಿ ಬೇಯಿಸಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಧೈರ್ಯ ಚೆನ್ನಾಗಿದೆ ಅಮ್ಮ, ಆದ್ರೆ ಗಂಡಸರು ಒಪ್ಕೋತಾರ? ಹಸುವೆ ಬಾಧೆ ತಿಳಿದವರು ಅಡ್ಡ ಹೇಳಲ್ಲ ಅತ್ತೆ. ಮಾವೇನಾರ ಔಷಧಿಗಾಗಿ ಅಲ್ವಾ ನಾವಿದೆಲ್ಲ ಮಾಡ್ತಾ ಇರೋದು. ಮೂವರು ಬಡ ಸೊಸೆಯರು ಒಂದು ನಿರ್ಣಯಕ್ಕೆ ಬರುತ್ತಾರೆ. ಅನಾಮಿಕಾ ತನ್ನ ಹತ್ತಿರ ಇರುವ ದುಡ್ಡಿನಿಂದ ಟೀ ಪುಡಿ, ಹಾಲು ತರಿಸುತ್ತಾಳೆ. ಅವನಿ, ಅಂಜಲಿಯರು ಸೌದೆ ಒಲೆ ಮೇಲೆ ಪಾತ್ರೆ ಇಟ್ಟು ಟೀ ಮಾಡುತ್ತಾರೆ. ಇನ್ನೊಂದು ಒಲೆಯಲ್ಲಿ ಕಡಲೆ ಬೀಜನ ಬೇಯಿಸ್ತಾರೆ. ಆ ಸಾಯಂಕಾಲವೇ ಅವರು ಹೊಲದ ಕಡೆಗೆ ಹೊರಡುತ್ತಾರೆ. ಸಾಯಂಕಾಲ 4 ಗಂಟೆ ಆಗ್ತಾ ಇರುತ್ತದೆ. ಹೊಲದಲ್ಲಿ ಚಳಿಗೆ ನಡುಗುತ್ತಾ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು. ಅನಾಮಿಕಾ, ಅವನಿ, ಅಂಜಲಿ ಅಲ್ಲಿಗೆ ಹೋಗುತ್ತಾರೆ. ಬಿಸಿ ಬಿಸಿ ಟೀ, ಶುಂಠಿ ಟೀ, ಬೇಯಿಸಿದ ಕಡಲೆಕಾಳು, ಚಳಿನ ಹೊಡೆದೋಡಿಸುವ ಬಿಸಿ ಬಿಸಿಯಾದ ಟೀ. ಏನಮ್ಮ, ನಿಜವಾಗಿ ಬಿಸಿಯಾಗಿದೆಯಾ ಟೀ? ಈ ಚಳಿಗೆ ಪ್ರಾಣ ಹೋಗೋ ಹಾಗಿದೆ. ಒಂದು ಗ್ಲಾಸ್ ಕೊಡು ತಾಯಿ. ಈಗೊಳ್ಳಿ ಚಿಕ್ಕಪ್ಪ, ಶುಂಠಿ ಜಜ್ಜಿ ಹಾಕಿದೀವಿ, ಗಂಟಲಿಗೆ ಹಾಯಾಗಿರುತ್ತೆ. ಕಡಲೆ ಬೀಜ ಕೂಡ ತಗೊಳ್ಳಿ, ಹೊಟ್ಟೆ ತುಂಬುತ್ತದೆ. ಚಳಿಗೆ ಕೆಲಸ ಮಾಡುತ್ತಾ ಇರುವ ಕೂಲಿಗಳಿಗೆ ಆ ಬಿಸಿ ಟೀ ಅಮೃತದ ಹಾಗೆ ಅನಿಸುತ್ತದೆ. ಒಬ್ಬರ ನಂತರ ಒಬ್ರು ಬಂದು ಟೀ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಅನಾಮಿಕಾ ಗ್ಲಾಸ್ ತೊಳಿತಾ ಇದ್ರೆ ಅವನಿ ಟೀ ಸುರಿತಾ ಇರ್ತಾಳೆ. ಅಂಜಲಿ ದುಡ್ಡನ್ನು ತಗೋತಾಳೆ. ಅಕ್ಕ ನೋಡು, ನನ್ನ ಕೈ ತುಂಬಾ ಚಿಲ್ಲರೆ ದುಡ್ಡು, ನಾವು ಗೆದ್ವಿ. ಹೌದು, ಇಷ್ಟು ಜನ ಮೆಚ್ಕೊಂಡ್ರು. ಈ ಚಳಿಯಲ್ಲಿ ದೇವರ ಹಾಗೆ ಬಂದ್ರು ಟೀ ಕೊಟ್ಟಿದ್ದೀರಮ್ಮ ಅಂದ್ರು. ಬನ್ನಿ ಮನೆಗೆ ಹೋಗಿ ಮತ್ತೆ ಟೀ ಕಾಯಿಸ್ಕೊಂಡು ಬಸ್ ಸ್ಟಾಂಡ್ ಹತ್ರ ಹೋಗೋಣ. ಅಲ್ಲಿ ಪ್ರಯಾಣಿಕರು ಇರ್ತಾರೆ. ಆ ದಿನ ರಾತ್ರಿಯವರೆಗೂ 3 ಸೊಸೆಯಂದರು ಕಷ್ಟಪಡುತ್ತಾರೆ. ಮನೆಗೆ ಬರುವ ಹೊತ್ತಿಗೆ ಅವರು ಸುಸ್ತಾಗಿರುತ್ತಾರೆ. ಆದ್ರೆ ಅವರ ಮುಖದಲ್ಲಿ ಸಂತೃಪ್ತಿ ಇರುತ್ತದೆ. ರಾತ್ರಿ ವೇಳೆ ಮನೆಯಲ್ಲಿ ರಮೇಶ್, ಸುರೇಶ್, ಅರುಣ್ ಕೂಡ ಆಗಲೇ ಬರ್ತಾರೆ. ಕೈಯಲ್ಲಿ ಔಷಧಿ, 2 ತೆಳ್ಳಗಿನ ಬೆಡ್ಶೀಟ್ ಇರುತ್ತದೆ. ಪಾತ್ರೆ ಮಾರಿದ ದುಡ್ಡು ಅದಕ್ಕೆ ಸರಿ ಹೋಗಿರುತ್ತದೆ. ಅಮ್ಮ, ಅಪ್ಪ, ಹೇಗಿದ್ದೀರಾ? ತಗೊಳ್ಳಿ, ಔಷಧಿ ತಂದಿದ್ದೀನಿ. ಪರವಾಗಿಲ್ಲ ಕಣೋ, ಜ್ವರ ಸ್ವಲ್ಪ ಕಡಿಮೆ ಆಗಿದೆ. ಈ ಬೆಡ್ಶೀಟ್ ತುಂಬಾ ತೆಳ್ಳಗಿದೆ, ಏನ್ ಮಾಡೋಣ? ಆ ಹಿತ್ತಾಳೆ ಪಾತ್ರೆ ಮಾರಿ ಬಂದ ದುಡ್ಡು ಇದಕ್ಕೆ ಸರಿ ಹೋಯ್ತು. ಆಗಲೇ ಅನಾಮಿಕಾ, ಅವನಿ, ಅಂಜಲಿ ಒಳಗಡೆಗೆ ಬರುತ್ತಾರೆ. ಅವರ ಕೈಯಲ್ಲಿ ಒಂದು ಚೀಲವಿರುತ್ತದೆ. ರಮೇಶ್ ಅವರೇ, ತಗೊಳ್ಳಿ. ಏನಿದು? ಅನಾಮಿಕಾ ಚೀಲದೊಳಗಿಂದ 3 ದಪ್ಪನೆಯ ರಗ್ಗುಗಳು, ಕೆಲವು ಹಣ್ಣು ತೆಗೆಯುತ್ತಾಳೆ. ಹಣ್ಣು ಮಾವಯ್ಯನಿಗೆ, ರಗ್ಗುಗಳು ನಮ್ಮೆಲ್ಲರಿಗೂ. ಇವೆಲ್ಲ ಎಲ್ಲಿಂದ ಅತ್ತಿಗೆ? ಇಷ್ಟು ಬೆಲೆ ಬಾಳದು ಕೊಂಡ್ಕೊಳ್ಳೋದಕ್ಕೆ ದುಡ್ಡೆಲ್ಲಿಂದು? ಇದು ನಾವು ಸಂಪಾದಿಸಿದ ದುಡ್ಡಿಂದ ಕೊಂಡ್ಕೊಂಡಿದೀವಿ. ಈ ದಿನ ನಾವು ಟೀನ, ಕಡಲೆ ಬೀಜನ ಮಾರಿದ್ವಿ. ಟೀ ಮಾರಿದ್ರಾ? ನೀವು ರೋಡ್ ಮೇಲೆ ನಿಂತ್ಕೊಂಡು ಟೀ ಮಾರಿದ್ರಾ? ಹೌದು, ತಪ್ಪೇನಿದೆ? ಕಳ್ಳತನದಂತ ತಪ್ಪು ಮಾಡಿಲ್ವಲ್ಲ. ನಮ್ಮ ಕಷ್ಟದಿಂದ ನಮ್ಮ ಕುಟುಂಬವನ್ನು ಚಳಿಯಿಂದ ಕಾಪಾಡ್ಕೊಂಡ್ವಿ. ಅನಾಮಿಕಾ, ನನ್ನನ್ನು ಕ್ಷಮಿಸು. ನಾನು ಗಂಡಸಾಗಿಯೂ ಪೋಷಿಸಲಾರದೆ ಹೋಗ್ತಾ ಇದ್ದೀನಿ. ನೀವು ರೋಡ್ ಹತ್ತಿ ಕಷ್ಟಪಡಬೇಕಾಗಿ ಬಂತು. ಅಯ್ಯೋ, ಗಂಡ ಹೆಂಡತೀರು ಅಂದ್ರೆ ಕಷ್ಟ ಸುಖನ ಹಂಚ್ಕೊಳ್ಳೋದಲ್ವೇನ್ರಿ? ನಿಮ್ಮ ಕಷ್ಟ ನಮ್ಮ ಕಷ್ಟ ಬೇರೆ ಬೇರೆ ಅಲ್ಲ. ಈ ದಿನ ನಮಗೆ ಬಹಳ ಸಂತೋಷವಾಗಿದೆ. ಮಾವಯ್ಯ ಈ ರಗ್ ಹೊತ್ಕೊಂಡ್ರೆ ಅವ್ರಿಗೆ ಚಳಿ ಇರಲ್ಲ, ನಮಗಷ್ಟೇ ಸಾಕು.
ನಿಜವಾಗಿಯೂ ನೀವು ಸೊಸೆಂದ್ರಲ್ಲಮ್ಮ, ದೇವತೆಗಳು. ನಮ್ಮ ಬಡತನ ಮನೆಯನ್ನು ಆವರಿಸಿದೆ ಹೊರತು ನಮ್ಮ ಮನಸ್ಸನ್ನು ಆವರಿಸಿಲ್ಲ ತಾಯಿ. ಹೌದು, ಮೂವರು ಒಗ್ಗಟ್ಟಾಗಿ ಇದ್ದು ಈ ಮನೆಗೆ ಬೆಳಕು ತಂದಿದ್ದೀರಮ್ಮ. ಆ ರಾತ್ರಿಯ ಕುಟುಂಬವೆಲ್ಲ ಆನಂದದಿಂದ ಕಳೆಯುತ್ತದೆ. ಅನಾಮಿಕ ತಂದ ರಗ್ಗುಗಳು ಬೆಚ್ಚತನವನ್ನು ಕೊಟ್ರೆ ಅವರ ಒಳಗಿರುವ ಪ್ರೇಮ ಮನಸ್ಸಿಗೆ ಹಾಯಿ ಎನಿಸುತ್ತದೆ. ಮಾರನೇ ದಿನ ಬೆಳಿಗ್ಗೆ ಹೊಗೆ ಮಂಚು ಹೊರಗಿರುತ್ತದೆ. ಆದರೆ ಅನಾಮಿಕ, ಅವನಿ, ಅಂಜಲಿ ಉತ್ಸಾಹದಿಂದಿರುತ್ತಾರೆ. ಅವನಿ, ಅಂಜಲಿ, ಎದ್ದೇಳಿ, ಈ ದಿನ ನಾವು ಹೊಸ ಮೆನು ಟ್ರೈ ಮಾಡೋಣ. ಏನಕ್ಕಾದು? ಚಳಿಗಾಲ ಅಲ್ವಾ, ಜನ ಮೆಣಸಿನ ಹಾಲು ಅಂತ ರಾಗಿ ಗಂಜಿ ಕೂಡ ಇಷ್ಟಪಡ್ತಾ ಇರ್ತಾರೆ. ಅದನ್ನ ಕೂಡ ಮಾರಾಟ ಮಾಡೋಣ. ಸೂಪರ್ ಐಡಿಯಾ ಅಕ್ಕ. ನಾನಂತೂ ರಾಗಿ ಗಂಜಿ ಮಾಡ್ತೀನಿ. ನಾನು ಮೆಣಸಿನಕಾಳು ಕುಟ್ತೀನಿ. ಇರಿ ಇರಿ, ನೀವಿಷ್ಟೇ ಅಲ್ಲ, ನಾವು ಕೂಡ ನಿಮ್ ಜೊತೆಗೆ ಬರ್ತೀವಿ. ಹೌದು ಅತ್ತಿಗೆ, ನಾವು ಭಾರ ಹೊರ್ತೀವಿ, ನಿಮಗೆ ಸಹಾಯವಾಗಿರ್ತೀವಿ. ಈ ಚಳಿಗಾಲದಲ್ಲಿ ನಮ್ಮ ಬಡತನವನ್ನು ಜಯಿಸಿ ತೋರಿಸೋಣ. ಹಾಗೆ ಕುಟುಂಬವೆಲ್ಲ ಸೇರಿ ಒಂದು ಚಿಕ್ಕದಾದ ಮೊಬೈಲ್ ಕ್ಯಾಂಟೀನ್ ಅನ್ನ ಶುರು ಮಾಡುತ್ತಾರೆ. ರಮೇಶ್, ಸುರೇಶ್, ಅರುಣ್ ಒಂದು ತಳ್ಳುಗಾಡಿಯನ್ನು ಸಿದ್ಧ ಮಾಡುತ್ತಾರೆ. ಅದರ ಮೇಲೆ ಸೊಸೆಯಂದಿರ ರುಚಿ ಅಂತ ಬೋರ್ಡ್ ಇಡುತ್ತಾರೆ. ಬೆಳಿಗ್ಗೆ ರಾಗಿ ಗಂಜಿ, ಮೆಣಸಿನ ಹಾಲು, ಸಾಯಂಕಾಲ ಟೀ, ಕಡಲೆಕಾಯಿ, ಬಜ್ಜಿಗಳು ಮಾರಲಿಕ್ಕೆ ಶುರು ಮಾಡುತ್ತಾರೆ. ಊರಿನ ಸಂತೆಯಲ್ಲಿ ಅನಾಮಿಕಳ ಗಾಡಿ ಹತ್ರ ಜನ ಕಿಟಕಿಟ ಆಡ್ತಾ ಇರ್ತಾರೆ. ಅಮ್ಮ, ಒಂದು ಗ್ಲಾಸ್ ಮೆಣಸಿನ ಹಾಲು ಕೊಡಮ್ಮ. ನಿಮ್ಮ ಹತ್ರ ಮೆಣಸಿನ ಹಾಲು ಕುಡಿದ್ರೆ ಜ್ವರ ಹಾಗೆ ಮಾಯವಾಗುತ್ತೆ. ತಗೊಳ್ಳಿಪ್ಪ. ಶಾರದಾ ಪಕ್ಕದಲ್ಲೇ ಕೂತ್ಕೊಂಡು ದುಡ್ಡನ್ನು ತಗೋತಾ ಇರ್ತಾಳೆ. ನೋಡಿದ್ರಾ ನನ್ನ ಸೊಸೆಯಂದಿರ ಕೈಗುಣ? ಹೌದು, ಈ ಚಳಿಗಾಲ ನಮಗೆ ಕಷ್ಟ ಕೊಡುತ್ತೆ ಅನ್ಕೊಂಡೆ, ಆದ್ರೆ ನನ್ನ ಸೊಸೆಯಂದ್ರಲ್ಲಿರುವ ಶಕ್ತಿನ ಹೊರಗೆ ತರಿಸ್ತು. ಈಗ ನಮಗೆ ಯಾವ ತೊಂದ್ರೆನೂ ಇಲ್ಲ. ಅಬ್ಬಾ ಮಾವಯ್ಯನವ್ರೆ, ನೀವು ಮತ್ತಷ್ಟು ಹೊಗಳಬೇಡಿ, ನನಗೆ ನಾಚಿಕೆ ಆಗತ್ತೆ. ನಾಚಿಕೆ ಪಡ್ಬೇಡ ಅಂಜಲಿ, ಬಜ್ಜಿ ಸೀದ್ ಹೋಗ್ತಾ ಇದೆ ನೋಡು. ಎಲ್ಲರೂ ನಗುತ್ತಾರೆ. ರಮೇಶ್ ಅವರೇ, ಟೀ ರೆಡಿಯಾಗಿದೆ, ಎಲ್ರಿಗೂ ಕೊಟ್ಟುಬಿಡಿ. ಹಾಗೆ ಓನರ್ ಅವರೇ. ಕುಟುಂಬವೆಲ್ಲ ಸಂತೋಷದಿಂದ ಇರುತ್ತಾರೆ. ಚಳಿಗಾಲ ಮುಗಿಯೋ ಹೊತ್ತಿಗೆ ಆ ಬಡ ಕುಟುಂಬ ಆರ್ಥಿಕವಾಗಿ ಬಲವಾಗುತ್ತದೆ. ಮಣ್ಣಿನ ಮನೆಯನ್ನು ರಿಪೇರಿ ಮಾಡಿಸ್ಕೋತಾರೆ. ಎಲ್ರಿಗೂ ಒಳ್ಳೆ ಬಟ್ಟೆಗಳು ಬರುತ್ತದೆ. ಬಡತನ ಅನ್ನುವ ಚಳಿಯನ್ನು ಶ್ರಮ ಅನ್ನುವ ಬೆಚ್ಚಗಿನ ಬೆಂಕಿಯಿಂದ ಒದ್ದು ಕಳಿಸುತ್ತಾರೆ ಬಡ ಸೊಸೆಯರು. ಈಗ ರಾಮಾಪುರದಲ್ಲಿ ಯಾರಿಗೆ ಚಳಿ ಎಂದರೂ ಅನಾಮಿಕಳ ಗಾಡಿ ಹತ್ರನೇ ಹೋಗುವಂತಾರೆ. ಏಕೆಂದರೆ ಅಲ್ಲಿ ಟೀ ಮಾತ್ರವೇ ಅಲ್ಲ, ಅಮ್ಮನ ಪ್ರೇಮದಂತ ಆಪ್ಯಾಯತೆ ಕೂಡ ಸಿಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ರಾಮಾಪುರದಲ್ಲಿ ಚಳಿ ಹುಲಿಯ ಹಾಗೆ ಪಂಜ ಬೀಸುತ್ತಾ ಇರುತ್ತದೆ. ಆ ಊರಿನ ಜನ ಚಳಿಗೆ ಗಡಗಡ ನಡುಗುತ್ತಾ ಇರ್ತಾರೆ. ಆ ಊರಿನಲ್ಲಿಯೇ ಇರುವ ಶಾರದಾ ಪ್ರಸಾದ್ ಅವರ ಮನೆಯಲ್ಲಿ ಕೆಮ್ಮಿನ ಶಬ್ದ ಮನೆಯೆಲ್ಲ ಮಾರ್ದನಿಸುತ್ತಾ ಇರುತ್ತದೆ. ಪ್ರಸಾದನಿಗೆ ಚಳಿ ನಿಜಕ್ಕೂ ಆಗ್ತಾ ಇರ್ಲಿಲ್ಲ. ಅಬ್ಬಬ್ಬಬ್ಬ, ಏನೋ ಈ ಚಳಿ, ಮೂಳೆಗಳು ಕೊರಿತಾ ಇದೆ. ಕೆಮ್ಮಿ ಕೆಮ್ಮಿ ಪ್ರಾಣ ಹೋಗೋ ಹಾಗಿದೆ. ಶಾರದಾ, ಅದೇನೋ ನನಗೆ ಕೊಡು. ನಾನು ಬೇಡ್ಕೋತಾನೆ ಇದ್ದೀನಿ, ಸಾಯಂಕಾಲದ ಹೊತ್ತು ತಣ್ಣನೆ ಗಾಳಿನಲ್ಲಿ ಹೊರಗೆ ತಿರುಗಬೇಡಿ ಅಂತ. ನನ್ ಮಾತು ಕೇಳಿದ್ರೆ ಅಲ್ವಾ, ಈಗ ನೋಡಿ ಶೀತ ನೆಗಡಿ ಹೇಗೆ ಹಿಡ್ಕೊಂಡಿದ್ಯೋ ಅಂತ. ಹಬ್ಬ, ನಿಲ್ಸೆ ನಿನ್ ಗಲಾಟೆ. ಚಳಿಗಾಲ ಅಂದ್ಮೇಲೆ ಚಳಿ ಹೊಡಿದೆ, ಬಿಸಿಲು ಹೊಡಿಯುತ್ತಾ? ಆದ್ರೂ ನನ್ನ ಆರೋಗ್ಯದ ಬಗ್ಗೆ, ನನ್ನ ಮಕ್ಕಳಿಗೆ, ಸೊಸೆಯಂದ್ರಿಗೆ ಇಲ್ಲದ ಯೋಚನೆ ನಿನಗೇನಕ್ಕೆ? ಅವರು ನೋಡು ಎಷ್ಟು ಹಾಯಾಗಿ ನಿದ್ದೆ ಮಾಡ್ತಾ ಇದ್ದಾರೋ. ಅವರು ನನ್ನದೇನಕ್ಕೆ ರೀ? ಬೆಳಿಗ್ಗೆನೆ ಎದ್ದು ಅವರವರ ಕೆಲಸದಲ್ಲಿ ಅವರಿದ್ದಾರೆ. ಅನಾಮಿಕಾ ಅಡಿಗೆ ಮನೆಯಲ್ಲೇ ಇದ್ದಾಳೆ. ಅವನಿ, ಅಂಜಲಿ ಈಗಲೇ ಎದ್ದಿದ್ದಾರೆ. ಆಗಲೇ ಅನಾಮಿಕಾ ಅಡಿಗೆ ಮನೆಯಿಂದ ಒಂದು ಚಿಕ್ಕ ಗ್ಲಾಸ್ ನಲ್ಲಿ ಉಗುರು ಬೆಚ್ಚಿನ ಕಷಾಯ ತಂದು ಕೊಡ್ತಾಳೆ. ಮಾವಯ್ಯ, ಈ ಕಷಾಯ ಕುಡೀರಿ. ಇದರಲ್ಲಿ ಮೆಣಸಿನಕಾಳು, ಶುಂಠಿ, ಮುಖ್ಯವಾಗಿ ಸ್ವಚ್ಛವಾದ ಜೇನುತುಪ್ಪ ಹಾಕಿದ್ದೀನಿ. ಗಂಟಲಿಗೆ ಬಹಳ ಒಳ್ಳೆಯದು. ಓಹೋ, ಜೇನುತುಪ್ಪನ? ಈ ಕಾಲದಲ್ಲಿ ಸ್ವಚ್ಛವಾದ ಜೇನುತುಪ್ಪ ಎಲ್ಲಿ ಸಿಕ್ಕುತ್ತಮ್ಮ? ಎಲ್ಲ ಬೆಲ್ಲದ ಪಾಕನೇ ಅಲ್ವಾ? ಇಲ್ಲ ಮಾವಯ್ಯ, ಇದು ನಮ್ ತಂದೆ ಕಳಿಸಿದ್ದಾರೆ. ಕಾಡಿನಿಂದ ತರಿಸಿದ ನಿಜವಾದ ಜೇನುತುಪ್ಪ. ಕುಡೀರಿ, ಉಪಶಮನವಾಗುತ್ತೆ. ಪ್ರಸಾದ್ ಆ ಕಷಾಯವನ್ನು ಕುಡಿಯುತ್ತಾನೆ. ಮುಖದಲ್ಲಿ ಆನಂದ ಕಾಣಿಸುತ್ತದೆ. ಹಬ್ಬ, ಅಮೃತದ ಹಾಗಿತ್ತಮ್ಮ. ಗಂಟಲಿನಲ್ಲಿ ಗರ್ಕರ ಒಂದೇ ಸಲ ಹೊರಟೋಯ್ತು ಅನ್ಕೋ. ಈ ಚಳಿಗಾಲದಲ್ಲಿ ಇಂಥದ್ದು ಸಿಕ್ಕೋದು ನನ್ನ ಅದೃಷ್ಟ ಅನ್ಕೋ. ಇಷ್ಟರಲ್ಲಿ ಅವನಿ, ಅಂಜಲಿ ಅಲ್ಲಿಗೆ ಬರುತ್ತಾರೆ. ಅವರು ಕೂಡ ಚಳಿಗೆ ಸ್ವೆಟರ್ನ ಹಾಕಿಕೊಂಡು ನಡುಗುತ್ತಾ ಇರ್ತಾರೆ. ಹಬ್ಬ, ಏನ ಅನಾಮಿಕಾ ಅಕ್ಕ, ಬೆಳಿಗ್ಗೆನೆ ಅಡ್ಗೆ ಮನೇಲಿ ಏನೋ ಘಾಟ್ ವಾಸನೆ ಬರ್ತಾ ಇತ್ತು. ಮಾವಯ್ಯನಿಗೆ ಏನ್ ಸ್ಪೆಷಲ್ ಮಾಡಿ ಕೊಟ್ಟಿದ್ಯಾ? ಕಷಾಯ ಕೊಟ್ಟೆ. ಅಕ್ಕ, ನಮಗ್ ಕೂಡ ಏನಾದ್ರೂ ಬಿಸಿ ಬಿಸಿಯಾಗಿ ಕೊಡು. ಕಾಫಿನೋ ಟೀನೋ ಬೇಡ.
ಏನಾದ್ರೂ ವೆರೈಟಿ ಆಗಿ. ಈ ಚಳಿಗೆ ನನ್ನ ಚರ್ಮ ಕೂಡ ಒಡಿತಾ ಇದೆ. ಜೇನುತುಪ್ಪ ಹಚ್ಕೊಂಡ್ರೆ ಒಳ್ಳೇದು ಅಂತ ಗೂಗಲ್ ಅಲ್ಲಿ ನೋಡಿದೆ, ಆದ್ರೆ ಮನೆಯಲ್ಲಿ ಹನಿ ಎಲ್ಲಿದೆ? ಇಲ್ಲಿ ನೋಡು ಅವನಿ, ಜೇನುತುಪ್ಪ ಹಚ್ಕೊಳಕಲ್ಲ, ತಿನ್ನೋದಿಕ್ಕೆ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಳಗಡೆಗೆ ಹೋಗ್ಬೇಕು, ಮೇಲೆ ಹಚ್ಕೊಂಡ್ರೆ ಸರಿ ಹೋಗಲ್ಲ. ಅತ್ತೇವ್ರೆ, ನೀವು ಮತ್ತೆ ತುಂಬಾ ಹಳೆ ಕಾಲದ ಮನುಷ್ಯರು. ಈಗ ಈ ಬ್ಯೂಟಿ ಪಾರ್ಲರ್ ನಲ್ಲಿ ಹನಿ ಫೇಶಿಯಲ್ಗಾಗಿ ಎಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೋ ಗೊತ್ತಾ ನಿಮಗೆ? ರಮೇಶ್, ಸುರೇಶ್, ಅರುಣ್ ರೂಮಿನಿಂದ ಬರುತ್ತಾ, ಏನಮ್ಮ ಅಂಜಲಿ, ಬೆಳಿಗ್ಗೆನೆ ಬ್ಯೂಟಿ ಪಾರ್ಲರ್ ಅನ್ನ ಗಲಾಟೆ. ತಂದೆಯವರು ಕೆಮ್ತಾದ್ರೆ ಔಷಧಿ ಕೊಡೋದನ್ನ ಬಿಟ್ಟು ಫೇಶಿಯಲ್ ಅಂತ ಏನಕ್ಕೆ? ಹೌದು, ಈ ಚಳಿಗಾಲದಲ್ಲಿ ಎಲ್ಲರಿಗೂ ಆರೋಗ್ಯ ಮುಖ್ಯವೇ ಹೊರತು ಅಂದ ಅಲ್ವಲ್ಲ. ನನ್ನ ಹೆಂಡತಿ ಏನ್ ಹೇಳಿದ್ರು ಅದರಲ್ಲಿ ಒಂದು ಪಾಯಿಂಟ್ ಇರುತ್ತೆ ಅಣ್ಣಯ್ಯ. ಹನಿ ಆರೋಗ್ಯಕ್ಕೆ ಒಳ್ಳೇದೆ, ಅಂದಕ್ಕೆ ಕೂಡ ಒಳ್ಳೇದೆ. ಸರಿ ಬಿಡಿ, ನೀವೆಲ್ಲರೂ ಒಂದ್ ಕಡೆ ಕೂತ್ಕೊಳ್ಳಿ. ಅನಾಮಿಕಾ, ಅವರೆಲ್ಲರಿಗೂ ಸ್ವಲ್ಪ ಜೇನುತುಪ್ಪದ ನೀರು ಕೊಡು. ಹಾಗೆ ಅತ್ತೆ. ಎಲ್ಲರೂ ಜೇನುತುಪ್ಪದ ನೀರನ್ನು ಕುಡಿಯುತ್ತಾರೆ. ಎಲ್ಲರಿಗೂ ಬಹಳ ಹಾಯಾಗಿ ಅನಿಸುತ್ತದೆ. ಈ ಟೇಸ್ಟ್ ಚೆನ್ನಾಗಿದೆ ಅಕ್ಕ. ಹೊರಗಡೆ ಶಾಪ್ ಅಲ್ಲಿ ಕೊಂಡ್ಕೊಂಡ ಹನಿಗೆ ಇಷ್ಟು ರುಚಿ ಇರಲ್ಲ. ಇದು ನಿಜವಾಗಿ ಸ್ವಚ್ಛವಾದದ್ದೇ. ಹೌದು, ನನ್ನ ಗಂಟ್ಲು ಕೂಡ ಸ್ಮೂತ್ ಆಗಿ ಹೋಯ್ತು. ಹಾಡು ಹಾಡ್ಬೇಕು ಅನ್ನಿಸ್ತಾ ಇದೆ. ನಿಲ್ಸಮ್ಮ ತಾಯಿ ನಿನ್ ಹಾಡು. ಈಗ ಈ ಚಳಿಗೆ ನಡುಗ್ತಾ ಇದ್ದೀವಿ. ಈಗ ಈ ಗಂಟ್ಲಲ್ಲಿ ನೀನ್ ಹಾಡು ಹಾಡ್ದೆ ಅಂದ್ರೆ ನಡುಕ ಇನ್ನಷ್ಟು ಹೆಚ್ಚಾಗುತ್ತೆ. ಎಲ್ರೂ ನಗುತ್ತಾರೆ. ಮಾವಯ್ಯನವರೇ, ನನಗೊಂದು ಆಲೋಚನೆ ಬಂತು. ಏನಮ್ಮ ಅದು? ನೋಡಿದ್ರಲ್ಲ, ಈ ಹನಿಯಿಂದ ನಿಮಗೆ ಎಷ್ಟೊಂದು ಉಪಶಮನ ಸಿಕ್ಕಿದೆ. ನಮ್ಮೂರಲ್ಲಿ ಬಹಳ ಜನ ಈ ಚಳಿಯಿಂದ, ಕೆಮ್ಮು ಜ್ವರದಿಂದ ಬಹಳ ಕಷ್ಟಪಡ್ತಾ ಇದ್ದಾರೆ. ನಾವು ಈ ಸ್ವಚ್ಛವಾದ ಹನಿನ ಊರಿನವರಿಗೆ ಮಾರಿದ್ರೆ ಹೇಗಿರುತ್ತೆ? ಹನಿ ಮಾರಾಟ ಮಾಡದ, ಕಾಡಿಗೆ ಹೋಗಿ ಜೇನುಗೂಡು ಹೊಡಿಬೇಕಾ ಏನೋ? ನನ್ನಿಂದಾಗಲ್ಲಪ್ಪ. ಆ ಜೇನು ಹುಳುಗಳು ಕಚ್ಚಿದ್ರು ಅಂದ್ರೆ ಮುಖ ಎಲ್ಲ ಊದ್ಕೊಂಡ್ಬಿಡುತ್ತೆ. ಛೇ, ಸುಮ್ನಿರು ಅಂಜಲಿ. ಅನಾಮಿಕಾ ಅಕ್ಕಳ ಉದ್ದೇಶ ನಾವು ಜೇನುಗೂಡನ್ನ ತೆಗಿಯೋದಲ್ಲ, ಬಿಸ್ನೆಸ್ ಮಾಡೋದು. ಆದ್ರೆ ಅಕ್ಕ, ಸಪ್ಲೈ ಎಲ್ಲಿಂದ ಬರುತ್ತೆ? ನಮ್ ತಂದೆಯವರಿಗೆ ತಿಳಿದವರು ಕಾಡಿನ ಜಾಗದಲ್ಲಿ ಇದ್ದಾರೆ. ಅವರು ಸ್ವಚ್ಛವಾದ ಹನಿನ ಶೇಖರಣೆ ಮಾಡ್ತಾರೆ. ನಾವು ಅವರ ಹತ್ತಿರದಿಂದ ಹೋಲ್ಸೇಲ್ ಆಗಿ ತರಿಸ್ಬಿಟ್ಟು ಇಲ್ಲಿ ಬಾಟಲ್ಸ್ ಅಲ್ಲಿ ತುಂಬಿ ಮಾರಾಟ ಮಾಡಬಹುದು. ಚಳಿಗಾಲದ ಸ್ಪೆಷಲ್ ಇಮ್ಯುನಿಟಿ ಹನಿ ಅಂತ ಹೆಸರಿಡೋಣ. ಐಡಿಯಾ ಅಂತೂ ಚೆನ್ನಾಗಿದೆ ಅದಕ್ಕೆ. ಆದ್ರೆ ಜನ ಕೊಂಡ್ಕೋತಾರೆ ಅಂತೀರಾ? ಶಾಪ್ ಅಲ್ಲಿ ಸಿಕ್ಕೋದು ಬಹಳ ಇದೆ ಅಲ್ವಾ? ಹೌದು ಅನಾಮಿಕಾ, ನಾವು ಬಂಡವಾಳ ಹಾಕಿ ತರಿಸಿದ್ರೆ ಯಾರು ಕೊಂಡ್ಕೊಳ್ದೇ ಇದ್ರೆ ನಷ್ಟ ಬರುತ್ತಲ್ಲಮ್ಮ. ಶಾಪ್ ಅಲ್ಲಿ ಸಿಕ್ಕೋದು ಬೆಲ್ಲದ ಪಾಕ ಅಂತ ಎಲ್ರಿಗೂ ಗೊತ್ತು. ನಾವು ಗುಣಮಟ್ಟ ತೋರಿಸಿದ್ರೆ ಖಂಡಿತವಾಗಿ ಕೊಂಡ್ಕೋತಾರೆ. ಮೇಲಾಗಿ ಅದರಲ್ಲಿ ಶುಂಠಿ, ತುಳಸಿ ರಸ ಸೇರಿಸಿದ ಹರ್ಬಲ್ ಹನಿ ಕೂಡ ಮಾರಾಟ ಮಾಡಬಹುದು. ನನ್ ಸೊಸೆ ಹೇಳಿದ್ದು ಕರೆಕ್ಟ್ ಕಣೋ. ಪ್ರಸಾದ್ ಅವರೇ, ನೀವೇನಂತೀರಾ? ನಿಮ್ಮ ಕೆಮ್ಮು ಕಮ್ಮಿ ಆಗಿದೆ ಅಲ್ವಾ? ಆ ನಂಬಿಕೆಯಿಂದ ನೀವೇ ಮೊದಲ ಕಸ್ಟಮರ್ ಅಂದ್ಕೊಳ್ಳಿ. ನನ್ನ ಕೆಮ್ಮು ಕಡಿಮೆ ಆಗಿದ್ದು ನಿಜನೇ. ಈ ಆಲೋಚನೆ ಕೂಡ ಚೆನ್ನಾಗಿದೆ. ರಮೇಶ್, ಸುರೇಶ್, ಅರುಣ್, ನಿಮ್ಗೇನು ಅಭ್ಯಂತರ? ನಿಮ್ಮ ಹೆಂಡತಿಯರು ಏನು ವ್ಯಾಪಾರ ಮಾಡ್ತೀನಿ ಅಂತ ಇದ್ರೆ ಪ್ರೋತ್ಸಾಹಿಸ್ಬೇಕು ಹೊರತು ಈ ತರ ನಿರುತ್ಸಾಹ ಮಾಡಿಸೋದೇನಕ್ಕಪ್ಪ? ನಮ್ಗೇನು ಅಭ್ಯಂತರ ಇಲ್ಲಪ್ಪ. ಆದ್ರೆ ಕೆಲಸ ಯಾರು ಮಾಡ್ತಾರೆ? ಅಂಜಲಿಗೆ ಸೋಂಬೇರಿತನ. ಅವನಿ ಫೋನಲ್ಲೇ ಇರ್ತಾಳೆ. ಕೆಲಸವೆಲ್ಲ ಅತ್ತಿಗೆ ಮೇಲೆ ಬೀಳುತ್ತೇನೋ ಅಂತ ಭಯ. ಏನು ಅಂದ್ರೆ, ನನ್ನನ್ನ ಎಲ್ರ ಮುಂದೆ ಹಾಗೆ ಅನ್ಬೇಡಿ. ನಾನು ಸೇಲ್ಸ್ ನೋಡ್ಕೋತೀನಿ. ನನ್ನ ಮಾತಿನಿಂದ ಜನರನ್ನ ಹೇಗೆ ಮಾಯ ಮಾಡಬೇಕು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಆನ್ಲೈನ್ ಮಾರ್ಕೆಟಿಂಗ್ ಆಪ್ ನ ಡಿಸೈನ್ಸ್ ನ ನೋಡ್ಕೋತೀನಿ. ಈ ದಿನದಲ್ಲಿ ಬ್ರ್ಯಾಂಡಿಂಗ್ ಮುಖ್ಯ. ನೋಡಿದ್ರ, ಎಲ್ರು ರೆಡಿಯಾಗಿದ್ದಾರೆ. ನಾನು ತಯಾರಿ ವಿಧಾನ, ಕ್ವಾಲಿಟಿ ಚೆಕಿಂಗ್ ನೋಡ್ಕೋತೀನಿ. ಸರಿ, ಹಾಗಾದ್ರೆ ಮುಹೂರ್ತ ಖರಾರು. ಈ ಚಳಿಗಾಲದಲ್ಲಿ ನಿಮ್ಮ ಜೇನಿನ ವ್ಯಾಪಾರ ಶುರು ಮಾಡಿ. ಬಂಡವಾಳಕ್ಕೆ ನನ್ನ ಹತ್ರ ಎತ್ತಿಟ್ಟ ದುಡ್ಡು ನಾನ್ ಕೊಡ್ತೀನಿ. ಹಾಗೆ ಅನಾಮಿಕಳ ಆಲೋಚನೆಗೆ ಅತ್ತೆ ಮಾವಂದಿರ ಒಪ್ಪಿಗೆ ಸಿಕ್ಕುತ್ತದೆ. ಗಂಡಂದಿರು ಸ್ವಲ್ಪ ಅನುಮಾನವಾಗಿದ್ದರೂ ಸರಿ ಅನ್ನುತ್ತಾರೆ. ಮೂವರು ಸೊಸೆಯಂದರು ಆ ದಿನವೇ ಕೆಲಸ ಶುರು ಮಾಡುತ್ತಾರೆ. 2 ದಿನದ ನಂತರ ಮನೆಯ ಹಾಲ್ ತುಂಬಾ ಜೇನಿನ ಬಾಟಲ್ಗಳಿಂದ ತುಂಬಿ ಹೋಗಿರುತ್ತೆ. ಒಂದು ಕಡೆ ಅನಾಮಿಕಾ ಹನಿನ ಸೋಸ್ತಾ ಇರ್ತಾಳೆ, ಮತ್ತೊಂದು ಕಡೆ ಅವನಿ ಲೇಬಲ್ಸ್ ನ ಅಂಟಿಸ್ತಾ ಇರ್ತಾಳೆ. ಅಂಜಲಿ ಸೋಫಾದಲ್ಲಿ ಕೂತ್ಕೊಂಡು ಫೋನ್ ಅಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇರ್ತಾಳೆ. ಅಂಜಲಿ, ಸ್ವಲ್ಪ ಈ ಕಡೆ ಬಾಮ್ಮ. ಈ ಬಾಟಲ್ಗಳನ್ನ ಒರೆಸ್ಬೇಕು. ನೀನ್ ಹಾಗೆ ಫೋನ್ ಅಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಹೇಗೆ ಹೇಳು? ಆಗ ಅಂಜಲಿ ಫೋನ್ ಕಟ್ ಮಾಡಿ, ಅಕ್ಕ, ನಾನು ಕಸ್ಟಮರ್ ಜೊತೆನೆ ಮಾತಾಡ್ತಾ ಇದ್ದೀನಿ. ಪದ್ಮತ್ತೆಗೆ ನಮ್ಮ ಹನಿ ಬಗ್ಗೆ ಹೇಳಿದೀನಿ. ಆಕೆ ಏನಂದ್ರು ಗೊತ್ತಾ? ನಿಮ್ಮ ಅತ್ತೆಯ ಮಾತೆ ಜೇನಿನ ಹಾಗಿದೆ.
ಮತ್ತೆ ಜೇನು ಏನಕ್ಕೆ ಅಂತ ವ್ಯಂಗ್ಯ ಮಾಡಿದ್ಲು. ನೀನು ಹೇಳೋ ವಿಧಾನ ಚೆನ್ನಾಗಿಲ್ಲ ಅಂಜಲಿ. ಇದು ಮಾಮೂಲಿ ಜೇನು ಅಲ್ಲ, ಔಷಧಿ ಗುಣಗಳಿರುವ ಜೇನು ಅಂತ ಹೇಳು. ನಾನು ಈಗಲೇ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಪೋಸ್ಟ್ ಹಾಕಿದ್ದೀನಿ. ಸ್ವೀಟ್ ಸಿಸ್ಟರ್ ಹನಿ ಅನ್ನುವ ಹೆಸರು ಕೂಡ ಇಟ್ಟಿದ್ದೀನಿ. ಚೆನ್ನಾಗಿದೆಯಾ? ಹೆಸರು ಆಮೇಲೆ ಹೊರತು ಕೆಲಸ ಎಲ್ಲಿವರೆಗೂ ಬಂತು? ಸಾಯಂಕಾಲ ಸಂತೆ ಇದೆ. ಈ ದಿನ ನಾವು ಅಲ್ಲಿ ಸ್ಟಾಲ್ ಇಟ್ರೆ ಜನ ರುಚಿ ನೋಡಿ ಕೊಂಡ್ಕೋತಾರೆ. ಅತ್ತೆ, ಬಾಟಲ್ಸ್ ರೆಡಿಯಾಗಿದ್ದಾವೆ. ರಮೇಶ್ ಅವರು ಸಂತೆಯಲ್ಲಿ ಚಿಕ್ಕದಾದ ಟೇಬಲ್ ಏರ್ಪಾಟ್ ಮಾಡಿದ್ದಾರೆ. ನಾವು ಅಲ್ಲಿಗೆ ಹೋಗ್ಬೇಕು. ಏನೋ ಸಂತೆಗ? ನಾನು ಬರಲ್ಲಪ್ಪ. ಅಲ್ಲಿ ಎಷ್ಟೊಂದು ಧೂಳು ಕಸ, ನನ್ನ ಸ್ಕಿನ್ ಹಾಳಾಗಿ ಹೋಗುತ್ತೆ. ಮೇಲಾಗಿ ಎಲ್ರು ನನ್ನನ್ನು ಒಂಥರ ನೋಡ್ತಾರೆ. ಪ್ರಸಾದ್ ಒಳಗಡೆಯಿಂದ ಬರ್ತಾ, ವ್ಯಾಪಾರ ಅಂದ್ರೆ ಸುಖ ಪಟ್ಟೋದಲ್ಲ ಅಂಜಲಿ. ಬನ್ನಿ, ನಾನು ಕೂಡ ಬರ್ತೇನೆ ನಿಮ್ ಜೊತೆ. ನಿಮ್ಮ ಸೇಲ್ಸ್ ಹೇಗಿದೆಯೋ ನೋಡ್ತೀನಿ. ನಾನು ಬರಲ್ಲ ಮಾವಯ್ಯ, ನನಗೆ ಆನ್ಲೈನ್ನಲ್ಲೇ ಆರ್ಡರ್ಸ್ ಮಾಡ್ಕೊಳ್ಳುವ ಕೆಲಸವಿದೆ. ಆಗಲ್ಲ, ಎಲ್ಲರೂ ಹೋಗ್ಲೇಬೇಕು. ಇದು ನಮ್ಮೆಲ್ಲರ ಬಿಸ್ನೆಸ್. ಅಂಜಲಿ, ನೀನು ಮಾತುಗಾರಳಲ್ವಾ? ಜನನ ನೀನೇ ಕರಿಬೇಕು. ಊರಿನ ಸಂತೆಯಲ್ಲಿ ಒಂದು ಚಿಕ್ಕ ಟೇಬಲ್ ಮೇಲೆ ಜೇನಿನ ಬಾಟಲ್ಸು ಅಂದವಾಗಿ ಜೋಡಿಸಿಟ್ಟಿರುತ್ತದೆ. ಶಾರದಾ ಮೂವರು ಸೊಸೆಂದರು ಆ ಕಡೆ ನಿಂತ್ಕೊಂಡಿರ್ತಾರೆ. ಜನ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಆದರೆ ಯಾರು ಬರ್ತಾ ಇರ್ಲಿಲ್ಲ. ನೋಡಿದ್ರ ಅಕ್ಕ, ಯಾರು ತಗೋತಾ ಇಲ್ಲ. ನಾನು ಮೊದ್ಲೇ ಹೇಳ್ದೆ, ಇಲ್ಲಿ ನಮ್ಮ ಜೇನು ಯಾರು ತಗೊಳಲ್ಲ ಅಂತ. ನಾವು ಮನೆಗೆ ಹೋಗೋಣ ಬನ್ನಿ, ಕಾಲ್ ನೋವು ಆಗ್ತಾ ಇದೆ. ಸಹನೆ ಇರ್ಬೇಕು ಅಂಜಲಿ, ಈಗಲೇ ಅಲ್ವಾ ಬಂದಿದ್ದು? ಅಂಜಲಿ, ನೀನು ಸ್ವಲ್ಪ ಗಟ್ಟಿಯಾಗಿ ಕರಿಯಮ್ಮ, ನಿನ್ನ ಗಂಟ್ಲು ಚೆನ್ನಾಗಿರುತ್ತಲ್ಲ. ಸರಿ, ನೋಡಿ ನನ್ನ ಪ್ರತಾಪ ತೋರಿಸ್ತೀನಿ. ಏನು ಅಂದ್ರೆ, ಓ ಜನರೇ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನಿಮ್ಮ ಚಳಿ ಕಷ್ಟಕ್ಕೆ ಸರಿ ಹೋಗುವ ಔಷಧಿ ನಮ್ಮ ಹತ್ರ ಇದೆ. ಕೆಮ್ತಾ ಇದ್ರೆ, ಗಂಟಲು ಒಣಗ್ತಾ ಇದೆಯಾ, ಶೀತದಿಂದ ಮೂಗು ಸುರಿತಾ ಇದೆಯಾ ಅಂದರೆ ನಮ್ಮ ಸ್ವೀಟ್ ಸಿಸ್ಟರ್ ಹನಿನ ತಿನ್ನಿ. 1 ಸ್ಪೂನ್ ಇಂದ ನಿಮ್ಮ ಗಂಟಲು ಕೋಗಿಲೆ ಹಾಗೆ ಬದಲಾಗುತ್ತೆ. ಅಂಜಲಿ ಕೂಗಿಗೆ ಜನರು ಅಲ್ಲೇ ನಿಂತು ನೋಡ್ತಾರೆ. ಒಬ್ಬ ಮುದುಕ ಅಲ್ಲಿಗೆ ಬರುತ್ತಾನೆ. ಏನಮ್ಮ ಅಷ್ಟು ಗಟ್ಟಿಯಾಗಿ ಅರಚ್ತಾ ಇದೀಯಾ? ಜೇನು ಅಂದ್ರೆ ಸಿಹಿಯಾಗಿರ್ಬೇಕು ಹೊರತು ನಿನ್ನ ಅರಚಾಟ ಹಾಗೆ ಇರಬಾರ್ದು. ತಾತನವ್ರೆ, ನೀವು ನಮ್ಮ ಜೇನಿನ ರುಚಿ ನೋಡಿದ್ರೆ ನೀವೇ ಅಂತೀರಾ ವಾರೆ ವಾ ಅಂತ. ತಗೊಳ್ಳಿ ಸ್ಯಾಂಪಲ್. ಅನಾಮಿಕಾ ಒಂದು ಚಿಕ್ಕ ಸ್ಪೂನ್ ಇಂದ ಜೇನುತುಪ್ಪ ಕೊಡುತ್ತಾಳೆ. ಮುದುಕಪ್ಪ ರುಚಿ ನೋಡುತ್ತಾನೆ. ಅರೆ, ತುಂಬಾ ಚೆನ್ನಾಗಿದೆಯೇ. ಇದು ನಾವು ಚಿಕ್ಕಂದಿನಲ್ಲಿ ಕಾಡಿನೊಳಗೆ ಹೋಗಿ ತಂದಿದ್ದ ಹಾಗೆ ಇದೆ. ಈ ಕಾಲದಲ್ಲಿ ಇಷ್ಟು ಸ್ವಚ್ಛವಾದ ಜೇನು ನೋಡ್ಲೇ ಇಲ್ಲ. ಒಂದು ಬಾಟ್ಲಿ ಕೊಡಮ್ಮ. ನೋಡಿದ್ಯಾ ಅಕ್ಕ, ಬೋಣಿ ಮಾಡಿಬಿಟ್ಟೆ. ಇಷ್ಟರಲ್ಲಿ ಅಲ್ಲಿಗೆ ಪಕ್ಕದ ಮನೆ ಪದ್ಮ ಅವಳ ಸೊಸೆ ಬರುತ್ತಾರೆ. ಏನೇ ಶಾರದಾ, ಸೊಸೆಂದ್ರ ಜೊತೆ ಸೇರಿ ಹನಿ ಮಾರಾಟ ಮಾಡ್ತಾ ಇದೀಯಾ? ನಿನ್ ಗಂಡನ ಸಂಪಾದನೆ ಸಾಲ್ತಾ ಇಲ್ವಾ ಏನು? ಸಂಪಾದನೆ ಸಾಕಾಗದೆ ಅಲ್ಲ ಪದ್ಮ, ನನ್ನ ಸೊಸೆಂದ್ರು ಬಹಳ ಬುದ್ಧಿವಂತರು. ಮನೆಯಲ್ಲಿ ಖಾಲಿಯಾಗಿ ಕೂತ್ಕೊಳ್ಳದೆ 10 ಜನಕ್ಕೆ ಆರೋಗ್ಯ ಒಳ್ಳೇದಾಗುವ ಹಾಗೆ ಮಾಡ್ತಾ ಇದ್ದಾರೆ. ನೀನು ಬೇಕಿದ್ರೆ ಕೊಂಡ್ಕೋ, ಇಲ್ಲ ಅಂದ್ರೆ ಪಕ್ಕಕ್ಕೆ ಹೋಗು. ಅತ್ತೆ, ಈ ಹನಿ ಚೆನ್ನಾಗಿರೋ ಹಾಗಿದೆ. ಮತ್ತೆ ಮನೆಯಲ್ಲಿ ಮಕ್ಕಳಿಗೆ ಕೆಮ್ಮು ಬರ್ತಾ ಇರುತ್ತಲ್ಲ, ತಗೊಳ್ಳೋಣವಾ? ಸರಿ, ಹಾಗಾದ್ರೆ ಎಲ್ಲಿ ಒಂದು ಕೊಡು. ರೇಟ್ ಎಷ್ಟು? ನಿಮಗೆ ಮಾಮೂಲಿ ರೇಟಿಗಿಂತ 10 ರೂಪಾಯಿ ಹೆಚ್ಚೆ ಪದ್ಮಾಂಟಿ, ಯಾಕಂದ್ರೆ ನೀವು ಸ್ಪೆಷಲ್ ಅಲ್ವಾ. ಏನು ಹೆಚ್ಚಿನ ರೇಟಾ? ಅಂಜಲಿ ಸುಮ್ಮನೆ ಅಂತಿದ್ದಾಳೆ ಬಿಡಿ, ತಗೊಳ್ಳಿ. ಅಂಜಲಿಯ ಮಾತಿಗೆ, ಅನಾಮಿಕಳ ಮರ್ಯಾದೆಗೆ, ಅವನಿಯ ಪ್ಯಾಕಿಂಗಿಗೆ ಜನರು ಆಕರ್ಷಿತರಾಗುತ್ತಾರೆ. ಆ ಸಾಯಂಕಾಲ ತಂದ ಸೀಸೆಗಳೆಲ್ಲ ಮಾರಾಟವಾಗಿ ಹೋಗುತ್ತದೆ. ಮನೆಗೆ ಹೋಗುವ ಸಮಯಕ್ಕೆ ಎಲ್ಲರ ಮುಖದಲ್ಲಿ ಆನಂದ ಹೊಳಿತಾ ಇರುತ್ತೆ. ರಾತ್ರಿ ಊಟದ ಸಮಯ. ಎಲ್ಲರೂ ಸೇರಿ ಊಟ ಮಾಡ್ತಾ ಇರ್ತಾರೆ. ರಮೇಶ್, ಸುರೇಶ್, ಅರುಣ್ ಆಶ್ಚರ್ಯದಿಂದ ನೋಡ್ತಾರೆ. ಏನು ನಮಿಕಾ, ನಿಜವಾಗಿಯೂ ಎಲ್ಲ ಸೀಸೆಗಳು ಮಾರಾಟವಾದ್ವಾ? ನಾನು ನಂಬಲಾರ್ದೇ ಇದ್ದೀನಿ. ನನ್ನ ಹೆಂಡತಿಯ ಮಾರ್ಕೆಟಿಂಗ್ ಸ್ಕಿಲ್ಸು ಮಾಮೂಲಾಗಿಲ್ವಲ್ಲ. ಅಂಜಲಿ, ನೀನ್ ನಿಜವಾಗಿಯೂ ಸಂತೆಯಲ್ಲಿ ಅರ್ಚಿದ್ಯಾ? ನಿನ್ನ ಗಂಟ್ಲು ಕೇಳಿ ಜನ ಓಡಿ ಹೋಗ್ಲಿಲ್ವಾ? ಓಡಿ ಹೋಗೋದೇನು, ಕ್ಯೂ ಕಟ್ಟಿದ್ರು ಗೊತ್ತಾ? ನನ್ನಿಂದಲೇ ಈ ದಿನ ಇಷ್ಟು ಬಿಸ್ನೆಸ್ ನಡೀತು. ಬೇಕು ಅಂದ್ರೆ ಅತ್ತೆನ ಕೇಳಿ. ನಿಜವೇ ಮಗನೇ, ಅಂಜಲಿ ಇಲ್ದೇ ಇದ್ರೆ ಜನ ನಮ್ ಕಡೆ ನೋಡ್ತಾನೆ ಇರ್ಲಿಲ್ಲ. ಆಕೆ ಕರೆದ ವಿಧಾನ, ಮಾತನಾಡಿದ ರೀತಿ ಎಲ್ಲರನ್ನೂ ಆಕರ್ಷಿಸ್ತು. ಅವನಿ ಡಿಸೈನ್ ಮಾಡಿದ ಲೇಬಲ್ಸ್ ನೋಡಿ ಬಹಳ ಜನ ಇಷ್ಟು ದೊಡ್ಡ ಕಂಪನಿದಾ ಅಂತ ಕೇಳಿದ್ರು. ಅನಾಮಿಕಳ ಗುಣಮಟ್ಟದ ಬಗ್ಗೆ ಪ್ರತ್ಯೇಕವಾಗಿ ಹೇಳುವ ಅಗತ್ಯನೇ ಇಲ್ಲ. ನೋಡಿದ್ರ ಪುತ್ರರೇ,
ನೀವು ಅವರನ್ನ ಕಡಿಮೆ ಅಂದಾಜು ಮಾಡಿದ್ರಿ ಹೊರತು ನನ್ನ ಸೊಸೆಯಂದ್ರು ಈ ಚಳಿಗಾಲ ಮುಗಿಯೋದ್ರೊಳಗೆ ಇವರು ಲಕ್ಷಾಧಿಕಾರಿಗಳಾದ್ರೂ ಆಶ್ಚರ್ಯವಿಲ್ಲ. ಮಾವಯ್ಯನವ್ರೆ, ಇದು ಆರಂಭ ಮಾತ್ರನೇ. ನಾಳೆಯಿಂದ ನಮಗೆ ಇನ್ನೂ ದೊಡ್ಡ ಸವಾಲಿದೆ. ಏನದಕ್ಕೆ? ಈ ದಿನ ಸ್ವಲ್ಪ ಜನ ಕೇಳಿದ್ರು, ಶುಂಠಿ ಹನಿ ಬೆಳ್ಳುಳ್ಳಿ ಹನಿ ಬೇಕು ಅಂತ. ಚಳಿಗಾಲದಲ್ಲಿ ಇಮ್ಯುನಿಟಿಗೆ ಇದು ಬಹಳ ಒಳ್ಳೇದಂತೆ. ನಾವು ರಾತ್ರಿಗೆ ರಾತ್ರಿ ಆ ವೆರೈಟಿಗಳನ್ನ ತಯಾರು ಮಾಡಬೇಕು. ಏನೋ ಮತ್ತೆ ಕೆಲ್ಸನ? ನನ್ಗೆ ಸೊಂಟ ನೋವು ಬರ್ತಾ ಇದೆ ಅಕ್ಕ. ನಾನು ನಾಳೆ ರೆಸ್ಟ್ ತಗೋತೀನಿ. ಆಗಲ್ಲ ಅಂಜಲಿ, ಲಾಭ ಬಂದಾಗ ಹೇಗೆ ತಕೊಂಡ್ರೋ ಕಷ್ಟ ಬಂದಾಗ ಕೂಡ ಹಂಚ್ಕೋಬೇಕಲ್ವಾ? ನಡೀರಿ, ಈಗ ಎಲ್ರು ಅಡಿಗೆ ಮನೆಗೆ ನಡೀರಿ. ನಿಮ್ಮ ಗಂಡಂದಿರು ಕೂಡ ಸಹಾಯ ಮಾಡ್ತಾರೆ. ನಾವಾ? ನಮ್ಗೇನ್ ಸಂಬಂಧ? ಅರೇ, ಹನಿ ಮಾರಾಟ ಮಾಡಿದ ದುಡ್ಡಿನಿಂದ ನಾಳೆ ನಿಮಗೆ ಒಳ್ಳೆ ಅಡಿಗೆ ಮಾಡಿ ಕೊಡ್ತಾರೆ. ಅಷ್ಟು ಸಹಾಯ ಮಾಡಲಾರ? ಬನ್ನಿ. ಆ ರಾತ್ರಿ ಆ ಮನೆ ಒಂದು ಚಿಕ್ಕ ಫ್ಯಾಕ್ಟರಿ ಹಾಗೆ ಬದಲಾಗಿ ಹೋಯ್ತು. ಗಂಡಸರು ಶುಂಠಿ ಹಚ್ಚುವುದು, ಬೆಳ್ಳುಳ್ಳಿನ ಕುಟ್ಟೋದು ಮಾಡ್ತಾ ಇದ್ರೆ, ಸೊಸೆಯಂದ್ರು ಅದನ್ನ ಜೇನಿನೊಳಗೆ ಕಲಿಸಿ ಸೀಸೆಗೆ ಹಾಕ್ತಾ ಇರ್ತಾರೆ. ಅಂಜಲಿ ಮಧ್ಯದಲ್ಲಿ ನಿದ್ರೆ ಹೋಗ್ತಾ ಇದ್ರೆ ಶಾರದಾ ಬಂದು ಎಬ್ಬಿಸ್ತಾಳೆ. ಆ ಗಲಾಟೆಯಲ್ಲಿ ಅವರ ಮಧ್ಯದಲ್ಲಿ ಒಂದು ಚಿಕ್ಕ ಪುಟ್ಟ ಮನಸ್ತಾಪಗಳು ಕೂಡ ಮಾಯವಾಗಿ ಹೋಗುತ್ತದೆ. ಸ್ವಲ್ಪ ದಿನದ ನಂತರ ಬಿಸ್ನೆಸ್ ಜೋರಾಗಿ ಸಾಗುತ್ತದೆ. ಆದರೆ ಊರಿನಲ್ಲಿರುವ ಒಬ್ಬ ಹನಿ ಶಾಪಿನ ಯಜಮಾನ್ ರಂಗರಾವ್ಗೆ ಇದು ಹಿಡಿಸಲಿಲ್ಲ. ಅವನ ಶಾಪ್ ಅಲ್ಲಿರುವ ಕಲಬೆರಕೆ ಹನಿನ ಯಾರು ಕೊಂಡ್ಕೊತಾ ಇರ್ಲಿಲ್ಲ. ರಂಗರಾವ್ ತನ್ನ ಕೆಲಸದವನ ಹತ್ತಿರ, ಏಯ್, ಆ ಶಾರದಾಳ ಸೊಸೆಂದ್ರು ಏನ್ ಮಾಯ ಮಾಡ್ತಿದ್ದಾರೋ ಏನೋ, ನಮ್ಮ ಜೇನುತುಪ್ಪದ ಬಾಟ್ಲಿ ಮೇಲೆ ಧೂಳು ಕೂರ್ತಾ ಇದೆ. ಹೀಗೆ ಇದ್ರೆ ನಾವು ಶಾಪನ್ನ ಮುಚ್ಚಬೇಕಾಗತ್ತೆ. ಏನೋ ಒಂದು ಮಾಡಬೇಕು. ಏನ್ ಮಾಡ್ತೀವಿ ಸ್ವಾಮಿ? ಅವ್ರ ಜೇನುತುಪ್ಪ ನಿಜವಾಗೂ ತುಂಬಾ ಚೆನ್ನಾಗಿದೆ. ನೆನ್ನೆ ನಾನು ಕೂಡ ಒಂದು ಕೊಂಡ್ಕೊಂಡೆ. ಕತ್ತೆ ಬಡವಾ, ನನ್ನ ಅಂಗಡಿಲೇ ಇದ್ದು ಅವ್ರ ನನ್ನ ಅಂಗಡಿನಲ್ಲಿದ್ದು ಅವ್ರ ಜನನ ಹೊಗಳ್ತೀಯ? ಅವ್ರ ಮೇಲೆ ಏನೋ ಒಂದು ನಿಂದೆ ಹಾಕ್ಬೇಕು ಕಣೋ, ಆಗ್ಲೇ ಜನ ಕೊಂಡ್ಕೊಳ್ಳೋದು ಬಿಡ್ತಾರೆ. ಮಾರನೇ ದಿನ ಶಾರದಳ ಮನೆ ಮುಂದೆ ಕೆಲವು ಜನ ಗುಂಪುಗೂಡಿರುತ್ತಾರೆ. ರಂಗರಾವ್ ಕೂಡ ಅಲ್ಲಿರ್ತಾನೆ. ಏನು ಅಂದ್ರೆ ಪ್ರಸಾದ್ ಅವರೇ, ನಿಮ್ಮ ಸೊಸೆಂದ್ರು ಮಾರುವ ಜೇನುತುಪ್ಪದಲ್ಲಿ ಕಲಬೆರಕೆ ಇದೆ ಅಂತಲ್ಲ ಜನರೆಲ್ಲ ಅಂದ್ಕೋತಾ ಇದ್ದಾರೆ. ಏನಯ್ಯ ರಂಗರಾವ್, ಬಾಯಿ ಹದ್ದು ಬಸ್ಟಿನಲ್ಲಿ ಇಟ್ಕೋ. ಸ್ವಚ್ಛವಾದ ಜೇನುತುಪ್ಪ ಕೊಡ್ತಾ ಇದ್ರೆ ಕಲಬೆರಕೆ ಅಂತೀಯೇನೋ? ನನ್ನ ಹತ್ರ ಸಾಕ್ಷ್ಯ ಇದೆ ಅಯ್ಯ. ನಿನ್ನೆ ನಿಮ್ ಹತ್ರ ಜೇನುತುಪ್ಪ ಕೊಂಡ್ಕೊಂಡ ಸುಬ್ಬಯ್ಯಂಗೆ ವಾಂತಿ ಆಯ್ತಂತೆ. ಆ ಸುಬ್ಬಯ್ಯನೇ ಕರೀರಿ. ಸುಬ್ಬಯ್ಯ ಮುಂದಕ್ಕೆ ಬರುತ್ತಾನೆ. ಅವನು ರಂಗರಾವನ ಮನುಷ್ಯ. ಹೌದಯ್ಯ, ನಾನು ನಿನ್ನೆ ಇವ್ರ ಹತ್ರ ಶುಂಠಿ ಹನಿ ತಕೊಂಡೆ. ರಾತ್ರಿ ಎಲ್ಲ ಒಂದೇ ವಾಂತಿ. ಇದರಲ್ಲಿ ಏನೋ ಒಂದು ಸೇರಿಸಿದ್ದಾರೆ ಇವರು. ನಿಜವೇನಾ? ಪಾಪ ಸುಬ್ಬಯ್ಯ, ನಾವು ಕೂಡ ಕೊಂಡ್ಕೊಂಡ್ವಲ್ಲ, ನಮ್ಗೆ ಏನೇನಾಗುತ್ತೋ ಏನೋ. ನಿಲ್ಸಿ ಸುಬ್ಬಯ್ಯನವ್ರೆ, ನಿನ್ನೆ ನೀವು ನಮ್ಮ ಹತ್ರ ಜೇನು ಕೊಂಡ್ಕೊಂಡಿದ್ದು ನಿಜಾನೇ. ಆದ್ರೆ ನೀವು ಅದನ್ನ ಯಾವ್ದ್ರ ಜೊತೆ ಕುಡಿತಾ ಇದ್ದೀರಾ? ಯಾವ್ದ್ರ ಜೊತೆ ಏನಿದೆವು ಹಾಗೆ ತಿಂದೆ. ಸುಳ್ಳು ಹೇಳ್ಬೇಡಿ. ನಿನ್ನೆ ಸಾಯಂಕಾಲ ನೀವು ಬಾರಿಂದ ಬರೋದನ್ನ ನಾವು ನೋಡಿದ್ವಿ. ಫುಲ್ ಆಗಿ ಕುಡಿದು ಆ ಮತ್ತಲ್ಲಿ ತೇಲ್ತಾ ಇದ್ರಿ. ಅದಕ್ಕೆ ಜೇನನ್ನ ನಿಂದಿಸ್ತೀರಾ? ಅದೆಲ್ಲ ನಮಗೆ ಅನಗತ್ಯ. ನಿಮ್ಮ ಜೇನಿನಲ್ಲಿ ಗುಣಮಟ್ಟ ಇಲ್ಲ. ಇನ್ಮೇಲಿಂದ ಊರಲ್ಲಿ ನೀವು ಹನಿ ಮಾರಾಟ ಮಾಡೋದಕ್ಕಿಲ್ಲ. ರಂಗರಾವ್ರವ್ರೆ, ಇಲ್ಲಿ ನೋಡಿ, ನಮ್ಮ ಫುಡ್ ಸೇಫ್ಟಿ ಲೈಸೆನ್ಸ್ ನಾವು ಬಿಸ್ನೆಸ್ ಶುರು ಮಾಡುವ ಮೊದಲು ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿ ತಗೊಂಡಿದೀವಿ. ನಮ್ಮ ಹನಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದೆ. ತಗೊಳ್ಳಿ ರಿಪೋರ್ಟ್. 100% ಪ್ಯೂರ್ ಅಂತ ಬರೆದಿದೆ. ಮತ್ತೆ ನಿಮ್ ಶಾಪ್ ಅಲ್ಲಿ ಸಿಕ್ಕುವುದಕ್ಕೇನಿದೆ? ಅದಕ್ಕೆ ಲೈಸೆನ್ಸ್ ಇದೆಯಾ? ಅದು ಸುಬ್ಬಯ್ಯನವರೇ, ನಿಮಗೆ ನಿಜವಾಗಿ ವಾಂತಿ ಆಗ್ತಾ ಇದ್ರೆ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ಅವರು ನಿಜವೇನೋ ಹೇಳ್ತಾರೆ. ಅದು ಜೇನಿನಿಂದಲೋ ಇಲ್ಲ ವೈನ್ ನಿಂದನೋ ಅಂತ. ಇಲ್ಲಮ್ಮ, ಅದು ರಂಗರವ್ರೆ ನನಗೆ ಹೀಗೆ ಹೇಳುವಂದ್ರು. ನಂಗೇನು ಆಗಿಲ್ಲ. ಛೀ, ವ್ಯಾಪಾರಕ್ಕಾಗಿ ಇಷ್ಟು ಕೆಳಗಿಳಿತ್ಯಾ? ಶಾರದಾ ಅವರೇ, ನಿಮ್ಮ ಸೊಸೆಯಂದ್ರು ಬಹಳ ಪ್ರಾಮಾಣಿಕರು ರೀ. ಅವರ ಜೇನಿನ ಮೇಲೆ ನಮಗೆ ನಂಬಿಕೆ ಇದೆ. ನೋಡಿದ್ಯಾ ರಂಗರಾವ್, ನಿಜ ಕೆಂಡದ ಹಾಗಿದೆ. ನನ್ನ ಸೊಸೆಯಂದ್ರು ಬುದ್ಧಿವಂತರು. ಅವರನ್ನ ಹಾಳು ಮಾಡ್ಬೇಕು ಅಂತ ನೋಡಿದ್ರೆ ನೀನೇ ಹಾಳಾಗಿ ಹೋಗ್ತೀಯ. ಕ್ಷಮಿಸಿ ಶಾರದವ್ರೆ. ಅವನಿ ಸಮಯ ಸ್ಫೂರ್ತಿ, ಅನಾಮಿಕಳ ಧೈರ್ಯ, ಅಂಜಲಿಯ ನಿಗಾದಿಂದ ಆ ಗಂಡ ತಪ್ಪುತ್ತದೆ. ಈ ವಿಷಯ ಊರೆಲ್ಲ ತಿಳಿದು ಅವರ ವ್ಯಾಪಾರ ಮತ್ತಷ್ಟು ಹೆಚ್ಚಾಗುತ್ತದೆ. ಪಕ್ಕದ ಊರಿನಿಂದ ಕೂಡ ಆರ್ಡರ್ ಬರೋದಕ್ಕೆ ಶುರುವಾಗುತ್ತೆ. 1 ತಿಂಗಳ ನಂತರ ಚಳಿಗಾಲ ಮುಗಿಯುವ ಸಮಯ. ಹಾಲ್ನಲ್ಲಿ ಎಲ್ಲರೂ ಕೂತ್ಕೊಂಡು ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾರೆ. ಪ್ರಸಾದ್ ಕಣ್ಣಿನಲ್ಲಿ ಆನಂದ. ಅಬ್ಬಾ ದೇವ್ರಿ, ಇಷ್ಟೊಂದು ದುಡ್ಡ! ನಾನು ನನ್ನ ಜೀವನದಲ್ಲಿ
ಇಷ್ಟೊಂದು ದುಡ್ಡು ಯಾವತ್ತೂ ನೋಡೇ ಇಲ್ಲ. ಇದೆಲ್ಲ ನಮ್ಮ ಸೊಸೇಂದ್ರ ಕಷ್ಟ ರೀ. ರಾತ್ರಿ ಹಗಲು ಭೇದವಿಲ್ಲದೆ ಕೆಲಸ ಮಾಡಿದ್ರು. ಅಬ್ಬಾ, ನನ್ನ ಕಣ್ಣಲ್ಲಿ ಕಾಂತಿ ಬರ್ತಾ ಇದೆ. ಈ ದುಡ್ಡಿನಿಂದ ನಾನೊಂದು ಒಳ್ಳೆ ಗೋಲ್ಡ್ ಚೈನ್ ಕೊಂಡ್ಕೋಬೇಕು. ನಾನು ಒಂದು ಒಳ್ಳೆ ಲ್ಯಾಪ್ಟಾಪ್ ಕೊಂಡ್ಕೋತೀನಿ. ಬಿಸ್ನೆಸ್ ಇನ್ನೂ ಡೆವಲಪ್ ಮಾಡ್ಬೇಕಲ್ಲ. ನಿಲ್ಲಿ, ನಾವು ಈ ದುಡ್ಡನ್ನ ಹಂಚ್ಕೊಳ್ಳೋದಲ್ಲ, ಇದನ್ನ ಬಂಡವಾಳವಾಗಿ ಬದಲಾಯಿಸಬೇಕು. ಏನು? ಹೌದು, ಚಳಿಗಾಲ ಆಗ್ತಾ ಇದೆ, ಇನ್ನು ಹನಿಯ ಗಿರಾಕಿ ಕಡಿಮೆ ಆಗುತ್ತೆ. ಆದ್ರೆ ಬೇಸಿಗೆ ಕಾಲ ಬರ್ತಾ ಇದೆಲ್ಲ, ಈಗ ನಾವು ದುಡ್ಡಿನಿಂದ ನಿಂಬೆ ಹಣ್ಣಿನ ಉಪ್ಪಿನಕಾಯಿ, ಸಂಡಿಗೆಗಳ ಬಿಸ್ನೆಸ್ ಮಾಡಬೇಕು. ನಮ್ಮ ಬ್ರ್ಯಾಂಡ್ ನೇಮ್ ಹೇಗೋ ಫೇಮಸ್ ಆಗಿದೆ. ಅನಾಮಿಕಾ, ನಿನ್ನ ಆಲೋಚನೆ ಮಾತ್ರ ಅದ್ಭುತ. ಒಂದು ಸೀಸನ್ ನಿಂದ ನಿಲ್ಲಿಸದೆ 1 ವರ್ಷ ಕೂಡ ಸಂಪಾದಿಸುವ ಮಾರ್ಗ ಆಲೋಚಿಸಿದ್ದೀಯ. ಆದ್ರೆ ಅತ್ತಿಗೆ, ಅಂಜಲಿಗೆ ಮತ್ತೆ ಕೆಲ್ಸನ ಈ ಸಲ ಒಪ್ಕೋತಾಳ? ದುಡ್ಡು ಬರುತ್ತೆ ಅಂದ್ರೆ ನಾನು ಬಿಸಿಲಲ್ಲಿ ಕೂಡ ನಿಂತ್ಕೋತೀನಿ. ಆದ್ರೂ ನಂಗೆ ಸಂಡಿಗೆ ಹಾಕೋದು ಅಂದ್ರೆ ತುಂಬಾ ಇಷ್ಟ. ಕಾಗೆಯಿಂದ ಕಾವಲು ಕಾಯೋದು ನನ್ನ ಡ್ಯೂಟಿ. ನನ್ನ ಅರ್ಚಾಟಕ್ಕೆ ಕಾಗೆ ಅಲ್ಲ, ವಿಮಾನ ಕೂಡ ನಿಂತು ಬಿಡುತ್ತೆ. ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ನನ್ನ ಸೊಸೆಯಂದ್ರು ನೆನೆಸ್ಕೊಂಡ್ರೆ ಏನಾದ್ರೂ ಸಾಧಿಸ್ತಾರೆ. ಒಂದು ಕಾಲದಲ್ಲಿ ಒಬ್ರ ಮುಖ ಒಬ್ರು ನೋಡ್ಕೋತಾನೆ ಇರ್ಲಿಲ್ಲ. ಈಗ ಒಗ್ಗಟ್ಟಾಗಿ ಇದ್ದು ಮನೆಯನ್ನ ಬಂಗಾರದ ಹಾಗೆ ಮಾಡ್ತಾ ಇದ್ದಾರೆ. ಹೌದು ಶಾರದಾ, ಚಳಿಗಾಲ ನಮಗೆ ಆರೋಗ್ಯವನ್ನು ಕೊಡೋದೇ ಅಲ್ಲ, ಒಗ್ಗಟ್ಟನ್ನು ಕೂಡ ಕೊಟ್ಟಿದೆ. ಅತ್ತೆ, ಈ ವಿಜಯ ನಿಮ್ದು. ನೀವು ನಮಗೆ ಸಪೋರ್ಟ್ ಮಾಡದೇ ಇದ್ರೆ ಇದು ಸಾಧಿಸ್ತಾನೆ ಇರಲಿಲ್ಲ. ಹೌದು ಅತ್ತೆ, ನಮ್ಮ ತಪ್ಪನ್ನು ಸರಿಯಾಗಿ ತಿದ್ದಿ ನಮ್ಮನ್ನ ಪ್ರೋತ್ಸಾಹಿಸಿದ್ದೀರಾ. ಅತ್ತೆ, ನಾನು ಮೊದಲಿನಲ್ಲಿ ಸೋಂಬೇರಿತನದಿಂದಿದ್ದೆ, ಆದ್ರೆ ಈಗ ನನ್ನ ಬೆಲೆ ನನಗೆ ಗೊತ್ತಾಗಿದೆ. ನಾನು ಸಂಪಾದಿಸಬಲ್ಲೆ ಅನ್ನುವ ನಂಬಿಕೆ ಬಂದಿದೆ. ಶಾರದಾ ಸೊಸೇಂದ್ರನ ಹತ್ರಕ್ಕೆ ಕರ್ಕೊಂಡು, ನೀವು ನನ್ನ ಮಕ್ಕಳೇ ಅಮ್ಮ, ನೀವು ಸಂತೋಷವಾಗಿದ್ರೆ ನಮಗೆ ಅದಕ್ಕಿಂತ ಏನು ಬೇಕು? ಹಾಗೆ ಆ ಚಳಿಗಾಲ ಆ ಕುಟುಂಬದಲ್ಲಿ ಹೊಸ ಬೆಳಕನ್ನು ತುಂಬುತ್ತದೆ. 3 ಸೊಸೆಂದರು ತಮ್ಮ ಹನಿ ಬಿಸ್ನೆಸ್ನಿಂದ ಕೇವಲ ದುಡ್ಡನ್ನು ಮಾತ್ರವೇ ಅಲ್ಲ, ಆತ್ಮವಿಶ್ವಾಸವನ್ನು, ಕುಟುಂಬದಲ್ಲಿ ಪ್ರೇಮವನ್ನು ಕೂಡ ಸಂಪಾದಿಸಿರುತ್ತಾರೆ. ಈಗ ಅವರು ರಾಮಾಪುರದಲ್ಲಿಯೇ ಅಲ್ಲ, ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಕೂಡ ಸ್ವೀಟ್ ಸಿಸ್ಟರ್ಸ್ ಆಗಿ ಫೇಮಸ್ ಆಗಿರುತ್ತಾರೆ.